ಬೇರೆಯವರಿಗೆ ಈಗ ಫಿಕ್ಸ್ ಮಾಡಿದ್ರೆ ಅವಾರ್ಡು ಅದು ಕೆಲಸ ನೋಡಿ ಮುಂದಿನ ವರ್ಷಕ್ಕೆ ಅವರು ದುಡ್ಡು ಕೊಡೋದು. ನನ್ನ ಕೆಲಸ ನೋಡಿ ಈಗಲೇ ಅಡ್ವಾನ್ಸ್ ಕೊಟ್ಬಿಟ್ಟು ನಿಮ್ಗೆ ಮಾಡ್ಕೊ ಹೋಗಿ ಕೆಲಸ, ನಾವು ಮುಂದಿನ ವರ್ಷ ಸರ್ಟಿಫಿಕೇಟ್ ಕೊಡ್ತೀವಿ ಅವಾರ್ಡ್ದು ಅಂಥೇಳಿ ಅಡ್ವಾನ್ಸ್ ಕೊಟ್ಬಿಟ್ಟು ಕಳಿಸ್ಬಿಟ್ರು. ಆ ದುಡ್ಡಲ್ಲಿ ನಾನು ಕಳಿಬಾರ್ದು, ಎಷ್ಟೇ ಕಷ್ಟ ಇರಲಿ ಸಾಲ ಇರಲಿ ನಾನು ಕಳಿಬಾರ್ದು ಅಂಥೇಳಿ ಈ ಕಲ್ಪನೆ ಮಾಡಿದೆ ನಾನು. ನೀವು ಕಾರು ಬಂಗ್ಲೆ ಕಟ್ಟಿರೋರಲ್ಲ ಶ್ರೀಮಂತರು, ನಿಸರ್ಗದ ಜೊತೆ ಬದುಕಿ ಸುಂದರವಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ, ಮಲಗ್ತಾರಲ್ಲ ಎಲ್ಲರೂ ಮಾತಾಡ್ಕೊಂಡು ಅವ್ನು ಶ್ರೀಮಂತರ. ಒಂದು ದೇಶಿ ಎರೆಹುಳು 6 ಅಡಿ ಉಳುಮೆ ಮಾಡುತ್ತೆ ಪ್ರತಿ ದಿವಸ. 6 ಅಡಿ ಉಳುಮೆ ಮಾಡುತ್ತೆ. ಹಿಂಗಾದ್ರೂ ಹೋಗ್ಬೋದು, ಹಿಂಗಾದ್ರೂ ಹೋಗ್ಬೋದು. ಅದು ಅಲ್ಲೇನು ಮಾಡುತ್ತೆ, 24 ಗಂಟೆಲಿ 6 ಅಡಿ ಉಳುಮೆ ಮಾಡಿದ್ರೆ NPK ಉತ್ಪತ್ತಿ ಆಗುತ್ತೆ ಇದರಲ್ಲಿ ಇಕ್ಕೆನಲ್ಲಿ. ಯಾವ ಫ್ಯಾಕ್ಟ್ರಿನೂ 24 ಗಂಟೆಲಿ ನಿಮ್ಗೆ NPK ಉತ್ಪತ್ತಿ ಮಾಡಿಕೊಡಲ್ಲ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, NPK. ಹೌದು. ನೀವು ಅದೇ 10 ಕರಿಗೆ ಬೆಂಕಿ ಇಟ್ಬಿಟ್ರೆ ಅರ್ಧ kg ಬೂದಿ ಅಲ್ವಾ, ನಿಮ್ಗೆ ಅರ್ಧ kg ಬೂದಿ. ಅದೇ 10 ಕರಿ ಬಿಟ್ಟರೆ 10 kg ಗೊಬ್ಬರನೂ ಆಗುತ್ತೆ, 50 ಲೀಟ್ರ್ 106 ಲೀಟ್ರ್ ನೀರಿನ ಶೇಖರಣೆ ಆಗಿರುತ್ತೆ ಭೂಮಿಲಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ. ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತು ನಾನು ಒಂದು ಅದ್ಭುತ ಕೃಷಿಕನ್ನ ನಿಮಗೆ ಪರಿಚಯ ಮಾಡೋನಿದ್ದೀನಿ. ಅವ್ರ ಹೆಸರು ಮಹೇಶ್ ಅಂಥೇಳಿ. ನಾನೀಗ ನಿಂತಿರ್ತಕ್ಕಂಥ ಜಾಗ ಅಮ್ಮನಘಟ್ಟ ಅಂತ. ಅಮ್ಮನಘಟ್ಟ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಗುಬ್ಬಿಯಿಂದ ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿದೆ. ಇವರು ನೈಸರ್ಗಿಕ ಕೃಷಿಯನ್ನು ಮಾಡಿದ್ದಾರೆ. ಇನ್ನೂ ತುಂಬ ವಿಷಯಗಳಿದೆ, ಬರೀ ಅವರೇ ನೇರವಾಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನಾವು ಸುಮಾರು ಒಂದು ವರ್ಷದ ಮೇಲಾಯಿತು ನೀವು ಮಾತಾಡಿ. ಇವತ್ತು ಕಾಲಘಟ್ಟ ಕೂಡಿ ಬಂದಿದೆ. ಹೇಳಿ ಸರ್, ತಮ್ಮ ಪರಿಚಯ ಆಗಲಿ. ನನ್ನ ಹೆಸರು AS ಮಹೇಶ್ ಅಂತ. ನೈಸರ್ಗಿಕ ಕೃಷಿ ಮಾಡ್ತಾಯಿದ್ವಿ. ಅಮ್ಮನಘಟ್ಟ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಸರ್. ಸುಮಾರು 15 ವರ್ಷದಿಂದಲೂ ನೈಸರ್ಗಿಕ ಕೃಷಿ ಮಾಡಿಕೊಂಡು ಅಳವಡಿಸ್ಕೊಂಡು, ಮತ್ತು ಸುತ್ತಮುತ್ತ ಜನಗಳಿಗೊಂದು ಸ್ವಲ್ಪ ಅದು ವಿಚಾರ, ಮತ್ತು ಶಾಲಾ ಮಕ್ಕಳಿಗೆ ಒಂದು ಸ್ವಲ್ಪ ವಿಚಾರ ತಿಳಿಸ್ತಾ ಬಂದಿದ್ದೀವಿ ಸರ್. ಹಂಗಾರೆ ಒಂದು ಕೆಲಸ ಮಾಡೋಣ, ಉಳಿದಿದ್ದನ್ನ ನೋಡ್ತಾ ಮಾತಾಡಬೇಡ ಅಲ್ವಾ? ನೋಡ್ರಿ ಸರ್, ಹೋಗೋಣ. ಬೈಕಲ್ಲಿ ಹೋಗೋಣವಾ? ಹೋಗೋಣ ಬನ್ನಿ. ಸೂಪರ್. ಸರ್ ಇದೇನು ಸರ್ ಹಿಂದೆ ಕಾಣ್ತಾ ಇರೋದು? ಒಂದು ಅದ್ಭುತವಾದ ಸುಂದರವಾದ ಮಣ್ಣಿನ ಮನೆ ಕಾಣಿಸ್ತಾ ಇದೆ ಸರ್. ಇದು ಇಲ್ಲಿ ನೈಸರ್ಗಿಕ ಕೃಷಿ ನೋಡೋದಕ್ಕೆ ಕಲಿಯೋದಕ್ಕೆ ತುಂಬ ಜನ ಬರ್ತಾಯಿದ್ರು. ಓಕೆ. ಅವ್ರಿಗೆ ಏನಾದರೂ ಮಾಡಿ ಉಳ್ಕೊಳೋದಕ್ಕೆ, ಮನೆಯಲ್ಲೆಲ್ಲ ಉಳ್ಕೊಳ್ತಿದ್ರು, ಬೇಡ ತೊಂದರೆ ಆಗುತ್ತೆ ಅಂತೇಳಿ ಒಂದು ಏನಾದ್ರು ಮಾಡಬೇಕು ಅಂತ ಒಂದು ಕಲ್ಪನೆ ಇತ್ತು ನನಗೆ ಯಾವಾಗಲೂ. ಅದು ಒಂದು ಸಂಸ್ಥೆಯಲ್ಲಿ ನಾನು ಅಲ್ಲಿ ಹೋಗಿ ಬಂದು ಇದನ್ನು ಮಾಡ್ತಾಯಿದ್ದೆ. ಅಲ್ಲಿ ತರಕಾರಿ ಬೆಳೆಯೋದು ಭೂಮಿ ನೆಟ್ವರ್ಕ್ ಅಂತ ಬೆಂಗಳೂರಿನಲ್ಲಿದೆ. ಅಲ್ಲಿ 106 ಜನಕ್ಕೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ನ್ಯಾಚುರಲ್ ತರಕಾರಿ ಬೆಳೆಯೋದಕ್ಕೆ ಅಲ್ಲಿ ಗೈಡೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೆ. ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸ್ತಿದ್ದೆ. ಬೆಂಗಳೂರಲ್ಲಿ ಏನಿದೆ? ಭೂಮಿ ನೆಟ್ವರ್ಕ್ ಅಂತ ಕನ್ನಳ್ಳಿಲಿದೆ. ಚಿಕ್ಕನಾಯಕನಹಳ್ಳಿ ಕನ್ನಳ್ಳಿ ಅಂತ ಬರುತ್ತೆ ಬೆಂಗಳೂರಿನ ಸರ್ಜಾಪುರ ರೋಡಲ್ಲಿ. ಏನಾದ್ರು ಕಾನ್ಸೆಪ್ಟ್ ಏನು? ಅದು ನೈಸರ್ಗಿಕವಾಗಿ ಅದನ್ನು ನಿಸರ್ಗದ ಜೊತೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಿಸರ್ಗದ ಬಿಲ್ಡಿಂಗ್ಗಳಾಗ್ಬೋದು, ಮತ್ತು ಈ ಪರಿಸರ ಉಳಿಸೋದಾಗ್ಬೋದು, ಇದೆಲ್ಲ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇದೆ. ಅಲ್ಲಿ ಹೋಗಿ ನ್ಯಾಚುರಲಾಗಿ ತರಕಾರಿ ಬೆಳೆಯೋದನ್ನು ನಾನು ಮಕ್ಕಳಿಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಸ್ಟಾಫ್ಗೆಲ್ಲ ನಾನು ಕಲಿಸೋದಕ್ಕೆ ಹೋಗಿದ್ದೆ. ಬೆಳೆಸಿ ನಾವು ಪ್ರಯೋಗ ಮಾಡಿದ್ವಿ ಅಲ್ಲಿ. ಅದು ಸುಮಾರು 1 ವರ್ಷ ಮಾಡಿದ್ವಿ. ಅವರು ಜಮೀನು ಎಲ್ಲ ಲ್ಯಾಂಡ್ ಎಲ್ಲ ಒಂದು 30 ಎಕರೆ ಡೆವಲಪ್ಮೆಂಟ್ ಮಾಡಿ, ಅಲ್ಲಿ ಆ ಜಾಗ ಅಂತಂದರೆ ತುಂಬ ಗಾಳಿ ಬರ್ತಕ್ಕಂಥ ಜಾಗ. ಅದು ತಮಿಳ್ನಾಡಲ್ಲಿದೆ ಅವ್ರ ಜಾಗ. ಅಲ್ಲಿ ಗುಮ್ಲಾಪುರಂ ಅಂತ. ಅಲ್ಲಿ ಅದೇನು ಮಾಡಿದ್ವಿ ಅಂದರೆ, ಸುತ್ತ ವಿಂಡ್ ಬ್ರೇಕ್ ಮಾಡಿ ಆ ಜಮೀನಿಗೆಲ್ಲ ಡಿಸೈನ್ ಮಾಡಿ ಅಲ್ಲಿ ಒಂಥರ ಮಲ್ನಾಡ್ ಟೈಪ್ ಮಾಡಿದ್ಬಿಟ್ವಿ. ಅದಕ್ಕೆ ಅವರೆಲ್ಲ ಮಾಡಿದ ಮೇಲೆ ಅದು ಒಂದು ಗುರುತಿಸಿ ಆ ಸಂಸ್ಥೆ ನನಗೊಂದು ಅವಾರ್ಡ್ ಫಿಕ್ಸ್ ಮಾಡ್ತು. ಆ ಅವಾರ್ಡ್ ಫಿಕ್ಸ್ ಮಾಡಿ ಅಡ್ವಾನ್ಸಾಗಿ ಅವಾರ್ಡ್ ಕೊಟ್ಬಿಡ್ತು ನಿಮಗೆ. ಅವ್ರು ಖುಷಿ ಆಗಿಬಿಟ್ಟು, ಈ ಥರ ನಮ್ಮ ಜಮೀನು ಮಾಡಿಸೋದ್ರಲ್ಲ ಅಂತ. ಅವಾಗ ಏನು ಮಾಡಿದೆ, ನಾನು ಅವಾರ್ಡ್ ದುಡ್ಡಲ್ಲಿ ತೊಗೊಂಬಂದು ನಾನು ಏನಾದರೂ ಮಾಡಬೇಕು ಅಂತ ಇದು ಮಾಡಿದೆ. ನಾನು ಅದಕ್ಕೆ ಏನು ಮಾಡಿದ್ರೆ, ಅದು ಅವಾರ್ಡ್ ಫಿಕ್ಸ್ ಮಾಡಿ ಬೇರೆಯವರಿಗೆ ಈಗ ಫಿಕ್ಸ್ ಮಾಡಿದ್ರೆ ಅವಾರ್ಡು ಅದು ಕೆಲಸ ನೋಡಿ ಮುಂದಿನ ವರ್ಷಕ್ಕೆ ಅವರು ದುಡ್ಡು ಕೊಡೋದು.
ನನ್ನ ಕೆಲಸ ನೋಡಿ ಈಗಲೇ ಅಡ್ವಾನ್ಸ್ ಕೊಟ್ಬಿಟ್ಟು ನಿಮ್ಗೆ ಮಾಡ್ಕೊ ಹೋಗಿ ಕೆಲಸ, ನಾವು ಮುಂದಿನ ವರ್ಷ ಸರ್ಟಿಫಿಕೇಟ್ ಕೊಡ್ತೀವಿ ಅವಾರ್ಡ್ದು ಅಂತೇಳಿ ಅಡ್ವಾನ್ಸ್ ಕೊಟ್ಬಿಟ್ಟು ಕಳಿಸ್ಬಿಟ್ರು. ಆ ದುಡ್ಡಲ್ಲಿ ನಾನು ಕಳಿಬಾರ್ದು, ಎಷ್ಟೇ ಕಷ್ಟ ಇರಲಿ ಸಾಲ ಇರಲಿ ನಾನು ಕಳಿಬಾರ್ದು ಅಂತೇಳಿ ಈ ಕಲ್ಪನೆ ಮಾಡಿದೆ ನಾನು. ಏನಾದರೂ ಮಾಡಿ ಜಮೀನಲ್ಲಿ ಇರ್ತಕ್ಕಂಥದ್ದನ್ನ ನೈಸರ್ಗಿಕವಾಗಿ ಬಳಸ್ಕೊಂಡು ಮಾಡಬೇಕು ಅಂತೇಳಿ ಮನೆಯನ್ನ ಪ್ರಾರಂಭ ಮಾಡಿದ್ದೇನೆ. ಏನಿದೆ ಕಲಿಯೋಕೆ ಬರ್ತಾರೆ ಅಂದರೆ ಏನು ಕಲಿಯೋಕೆ ಬರ್ತಾರೆ ಇಲ್ಲಿ ಏನು ಕಲಿತಾರೆ ಅಂದರೆ ನೈಸರ್ಗಿಕ ಕೃಷಿ. ನಮ್ಮ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕ ಕೃಷಿ ಅಂತ ಹೇಳ್ತಾರೆ. ಪ್ರಾಚೀನ ಕಾಲದಲ್ಲೂ ಇದು ಇತ್ತು. ನಾವು ಯಾವುದೇ ರಾಸಾಯನಿಕ ಬಳಸ್ತಿರ್ಲಿಲ್ಲ, ಪರಿಸರ ಪೂರಕವಾಗಿರ್ತಕ್ಕಂಥ ಕೃಷಿ ಮಾಡ್ತಾ ಇದ್ರು ಅವಾಗ. ನಾವು ಇತ್ತೀಚೆಗೆ ಬಂದು 1963 ಹಸಿರು ಕ್ರಾಂತಿ ಅಂತ ಪ್ರಾರಂಭ ಆಗಿ ಯಥೇಚ್ಛವಾಗಿ ಬೆಳೆಯೋದಕ್ಕೆ ಹೋಗಿ ಹೊರಗಡೆಯಿಂದ ರಾಸಾಯನಿಕಗಳು ಬಳಕೆ ಮಾಡಿ 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 ಒಂದು ಭೂಮಿನಲ್ಲಿ ಇವತ್ತು ಯಾವ ಥರ ಅದು ನಾನು ನೆಕ್ಸ್ಟ್ ನಾನು ತೋಟಕ್ಕೆ ಹೋದಾಗ ನಾನು ತಿಳಿಸ್ತೀನಿ ಯಾವ ಮಟ್ಟಕ್ಕೆ ಆಗಿದೆ ಅಂತ. ಅದನ್ನು ಕಲಿಯೋದಕ್ಕೆ ಇಲ್ಲಿ ಬರ್ತಾಯಿದ್ರು. ಆಮೇಲೆ ಇಲ್ಲಿ ಧ್ಯಾನ ಮತ್ತು ಈ ನೈಸರ್ಗಿಕ ಬದುಕು, ನಿಸರ್ಗದಲ್ಲಿ ಸಿಗ್ತಕ್ಕಂಥದ್ದನ್ನ ಏನು ತೊಗೊಂಡು ನಾವು ಬಳಸ್ಕೊಂಡು ನಾವು ಆರೋಗ್ಯ ಪೂರ್ವಕವಾಗಿ ಬದುಕಬೇಕು ಅನ್ನೋದು ಕಲಿಯೋದಕ್ಕೆ ಬರ್ತಾಯಿದ್ರು. ಇಲ್ಲಿ ಈಗಲೂ ಬರ್ತಾರೆ. ಯಾವಾಗ ಬರ್ತಾರೆ? ಅವಾಗವಾಗ ನಾವು ಫೋನ್ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡು ಬರ್ತಾರೆ. ಶನಿವಾರ ಭಾನುವಾರ ಈ ಥರದ್ದು ಬುಕ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಈ ಕಾಲೇಜ್ ಮಕ್ಕಳು ಹಾರ್ಟಿಕಲ್ಚರ್ನವ್ರು ಬರ್ತಾರೆ. ಅವರು 15 ದಿವಸ 30 ಜನ ಹೆಣ್ಮಕ್ಳೇ ಇದ್ರು ನನ್ನ ಜೊತೆ. 30 ಜನ ಇರ್ಬೋದು. ಊಟ ತಿಂಡಿ ಎಲ್ಲ ಇಲ್ಲೇ ಭಟ್ರಂಗೆ ಕಳಿಸ್ತೀವಿ, ಎಲ್ಲ ನ್ಯಾಚುರಲ್ ಫುಡ್ಡೇ ಅವರಿಗೆಲ್ಲ. ಆಮೇಲೆ ಹರಿಯಾಣದಿಂದ ಒಂದು ಹೆಣ್ಮಗು 1 ತಿಂಗಳಿತ್ತು, ಮಹಾರಾಷ್ಟ್ರದಿಂದ ಒಂದು ಹೆಣ್ಮಗು ಇತ್ತು, ಗುಜರಾತಿಂದ ಇದ್ದರು. ಇವರೆಲ್ಲ ಬಂದು ಸೇರ್ಕೊಂಡು ಏನು ಅಂತಂದರೆ ಇಲ್ಲಿ ಕೆಲವೊಂದು ವಿಷಯಗಳ್ನ ತೊಗೊಂಬಂದು ನನಗೆ ಕಲಿಸೋರು, ನಾನು ಅವ್ರಿಗೆ ಕಲಿಸಿ ಕೆಲವೊಂದು ವಿಷಯಗಳು ಈ ಥರ ಆಗ್ಬಿಡ್ತು. ಅವ್ರು ಯಾವ ಥರ ಇದ್ರು ಹೆಣ್ಮಕ್ಳು ಹೊರಗಡೆಯಿಂದ ಏನು ಥರದಲ್ಲೇ ಇಲ್ಲಿ 1 ತಿಂಗಳು ಹೆಂಗೆ ಬದುಕ್ಬೋದು ಅನ್ನೋದು ಕಲಿಯೋದಕ್ಕೆ ಬಂದಿದ್ರು. ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಪೌಡ್ರ್ ಬೇಕಲ್ಲ, ಅದನ್ನು ಇಲ್ಲೇ ಮಾಡ್ಕೋಬೇಕು. ಆಮೇಲೆ ಅದಾದಮೇಲೆ ಸೋಪು ಇಲ್ಲೇ ಮಾಡ್ಕೋಬೇಕು. ಕಡಲೆ ಹಿಟ್ಟು ತೊಗೊಂಬಂದು ಕಡಲೆ ಹಿಟ್ಟಲ್ಲಿ ಮತ್ತು ಹೆಸರು ಕಾಳು ಇಟ್ಟು ಮತ್ತು ಯಾವ್ದಾರ ಎಲೆಗಳ್ನೆಲ್ಲ ಒಣಗಿಸಿ ಅದರಲ್ಲಿ ಸ್ನಾನದ ಪೌಡ್ರ್ ಮಾಡ್ಕೊಳೋದು, ಅದೆಲ್ಲ ಕಲಿಸಿದ್ವಿ. ಆಮೇಲೆ ನೀವು ಆಶ್ಚರ್ಯ ಪಡ್ತೀರ, ಬಟ್ಟೆ ತೊಳೆಯೋದಕ್ಕೂ ಹೊರಗಡೆಯಿಂದ ಸೋಪ್ ತತ್ತಿರಲಿಲ್ಲ ಅವರು. ಅಂಟುವಾಳ ಸಿಗೆ ಪುಡಿ ತೊಗೊಳೋರು. ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ. ಒಂದು ಪ್ರಾಣಿ ಏನಾರು ಹಾವು ಸಿಕ್ಕಿದ್ರೆ ನಾನು ಅಡಿಗೆ ಮಾದನ್ನು ಹೊಡೆದ್ಬಿಡ, ಇಲ್ಲ ಅಣ್ಣ ಹೊಡಿಬೇಡ, ಅಷ್ಟು ನೇಚರ್ ಜೊತೆನಲ್ಲಿ. ಇಂಜಿನಿಯರ್ ಹೆಣ್ಮಕ್ಳು ಈ ಕಟ್ಟುವಾಗ್ಲಿಂದಲೂ ಇಂಜಿನಿಯರ್ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡಿರೋದು ನಮ್ಮ ಜೊತೆ. ಈ ಮಣ್ಣು ತುಳಿಯೋದು ಹೆಂಗೆ, ಲೇಬರ್ ಬರ್ತಿರ್ಲಿಲ್ಲ ಸರ್ ಫಸ್ಟು. ಈ ಮನೆ ಕಟ್ಟಬೇಕು ಅಂದರೆ ಆ ಮಣ್ಣು, ಇವತ್ತು ಸಿಮೆಂಟಿನ ಕೆಲಸಕ್ಕೆ ಲೇಬರ್ ಬರ್ತಾರೆ, ತುಂಬ ಬರ್ತಾರೆ. ಈ ಮಣ್ಣಲ್ಲಿ ತುಳಿದು ಮನೆ ಕಟ್ಟಬೇಕು ಅಂದರೆ ಇವನು ಹುಚ್ಚ ಅಂತ ಕರೀತಾರೆ. ಅದಕ್ಕೇನು ಇಂಜಿನಿಯರ್ ಹೆಣ್ಮಕ್ಳು ಮತ್ತು ನಮ್ಮನೆಯವರೆಲ್ಲ ಬಂದು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಲೇಬರ್ ಬಂದರು, ನಾವು ಬರ್ತೀವಿ ನಿಮ್ಮ ಜೊತೆ ಅಂತ. ಹಂಗೆ ಕಟ್ಟಿದ್ದೆ ಈ ಮನೆ. ಅಂದರೆ ಈ ಕಲ್ಪನೆ ನಮ್ಮ ಭೂಮಿನಲ್ಲಿ ಏನು ಸಿಗುತ್ತೋ ಅದನ್ನು ತೊಗೊಂಡು ಕಟ್ಟಬೇಕು ಅಂತ ಕಲ್ಪನೆ ಇತ್ತು ನನಗೆ, ಯಾವುದೂ ಹೊರಗಡೆಯಿಂದ ತೊಗೊಂಬರ್ಬಾರ್ದು ಅಂತ. ಆವಾಗ ಪ್ರಾರಂಭ ಮಾಡಿ ತುಂಬ ಇದಕ್ಕೆ ಹೊರಗಡೆ ನೋಡ್ಕೊಂಬಂದೆ. ಕೆಲವು ಕಡೆ 120 ವರ್ಷ 150 ವರ್ಷ ಇದಾವೆ ಮನೆಗಳು. ಅದೆಲ್ಲ ಇದೆ ಸರ್. 1 ಕಾಲು ಅಡಿ 1.5 ಅಡಿ ಬರುತ್ತೆ ಕೆಳಗಡೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ 1 ಕಾಲು ಅಡಿ. ಎಷ್ಟು ವರ್ಷ ಆಯ್ತು ಸರ್? 5 ವರ್ಷ ಆಯಿತು. 5 ವರ್ಷ. ಓಕೆ. ಓಹೋ, ಒಂದು ಪ್ರಶಾಂತವಾದ ಜಾಗ. ಫಸ್ಟ್ ಪ್ರಾರಂಭ ಮಾಡಿದ್ದು ಗಣಪತಿನೂ ಗ್ಲಾಸಿನ ಬೇಡ ಅಂತ, ಗಾಜಿಂದು. ಅದು ಸಿಮೆಂಟು ಮಣ್ಣಲ್ಲೇ ಗಣಪತಿ ಮಾಡಿದ್ದು. ಅವ್ನ ಕಲೆಗಾರನ ಕರ್ಕೊಂಬಂದು ಗಣಪತಿ ಮಾಡೋಣ ಅವನ ಹತ್ರ ಮಾಡಿದ್ದು. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಓಕೆ. ಅವಾಗ ಇದಕ್ಕೆ ಪ್ರಾರಂಭ ಮಾಡಿದಾಗ ಬೇಸಿಕಲ್ಲಿ ವೇಸ್ಟ್ ಕಲ್ಲು ತೊಗೊಂಬಂದಿದ್ದು ಫೌಂಡೇಶನ್ಗೆ. ವೇಸ್ಟ್ ಕಲ್ಲುಗಳು, ಅದನ್ನ ನಮ್ಮ ಕಾನ್ಸೆಪ್ಟ್ ಏನಿದ್ದು ಅಲ್ಲಿ ಬಂಡೆ ಹೊಡಿಬಾರ್ದು, ಅದನ್ನ ಪರಿಸರ ಹಾಳು ಮಾಡಬಾರ್ದು. ಅದು ವೇಸ್ಟ್ ಬಿದ್ದಿರೋ ತೊಗೊಂಬಂದು ಗ್ರಾನೈಟಲ್ಲಿ ಬಿಸಾಕಿರ್ತಾರಲ್ಲ, ಗುಡ್ಡ ನಮಗೆ ಸಿಕ್ಕಲಿಲ್ಲ, ಗ್ರಾನೈಟ್ ಬಿಸಾಕಿರೋ ಕಲ್ಲುಗಳನ್ನ ತೊಗೊಂಬಂದು ಹಾಕಿರೋದು ಫೌಂಡೇಶನ್ಗೆ. ಈ ಶಿಬಿರಾರ್ಥಿಗಳಿಗೆ ಬಂದವ್ರಿಗೆ ಇದು ಜಾಗ ಉಳ್ಕೊಳ್ಳೋದಕ್ಕಾಗತ್ತೆ. ಹೌದು. ಮತ್ತೆ ಇಲ್ಲಿ ಏನೇನು ನಡೆಯುತ್ತೆ ಸರ್? ಇಲ್ಲಿ ಬಂದಾಗ ಪ್ರಾರಂಭದಲ್ಲಿ ಅವರಿಗೆ ಧ್ಯಾನ ಮಾಡಿಸ್ತೀವಿ. ಧ್ಯಾನ ಮಾಡಿಸಿ ನಮಗೆ ಅವರಿಗೆ ಫಸ್ಟು ಎದ್ದ ತಕ್ಷಣ ಅವರು ಯಾವ ಥರ ಆರೋಗ್ಯನೂ ನೋಡ್ಕೋಬೋದು. ನಾನು ಆವಾಗಲೇ ಹೇಳ್ದಂಗೆ ಟೂತ್ ಬ್ರಷ್ ಬಿಟ್ಟು ಯಾವ ಥರ ಬದುಕ್ಬೋದು, ಟೂತ್ ಪೇಸ್ಟ್ ಬಿಟ್ಟು ಯಾವ ಥರ ಬದುಕ್ಬೋದು. ಇವತ್ತೆಲ್ಲ ಕಲುಷಿತವಾಗಿದೆ ಟೂತ್ ಪೇಸ್ಟ್ನಲ್ಲಿ. ಬೆಳಗ್ಗೆದ್ದು ಬಾಡಿನಲ್ಲಿ ವಿಷ ಹೋಗುತ್ತೆ ಟೂತ್ ಪೇಸ್ಟ್ಗಳಲ್ಲಿ, ಅದನ್ನು ಬಿಟ್ಟು ಯಾವ ಥರ ಬದುಕ್ಬೋದು. ಒಟ್ಟು ಜಗದ ಜಂಜಡ ಬಿಟ್ಟು ನೀವು ಇಲ್ಲಿ ಹೇಗೆ ಪ್ರಶಾಂತವಾಗಿ ಬದುಕ್ಬೋದು ಅಂತ ಹೇಳಿ. ಕೆಲವು ಯೂನಿವರ್ಸಿಟಿ ಮಕ್ಳನ್ನ ಕಳಿಸ್ದಾಗ ನಾವು ಬೇಸಿಕಲಿ ಅಗ್ರಿಕಲ್ಚರ್ ತೊಗೊಳಲ್ಲ. ಬೇಸಿಕಲಿ ನೀವು ನಿಮ್ಮ ದೇಹನ
ಯಾವ ಥರ ಅದನ್ನು ನೋಡ್ಕೋಬೇಕು, ಏನು ಆಹಾರ ಕೊಡಬೇಕು ಅದನ್ನು ಕಲಿಸ್ತಾ ಇರೋದು. ಹೊರಗಡೆಯಿಂದ ಸೋಪ್ಗಳು ಬಿಟ್ಟು ಯಾವ ಥರ ಬದುಕೋದು, ಈ ಥರದ್ದೆಲ್ಲ ಒಂದು ಕಲಿಸ್ತಾ ಬರ್ತಾ ಇರ್ತೀವಿ ಅವ್ರಿಗೆ. ಅವಾಗ ಅವ್ರಿಗೆ ಯಾಕೆ ಅಂದರೆ ಏಕ್ದಮ್ ನಾವು ಪಾಠಕ್ಕೆ ಹೋದಾಗ ಬೇಸಿಕಲಿ ಅವರಿಗೆ ಧ್ಯಾನ ಆಗ್ಬೋದು, ಒಂದು ಮೆಡಿಟೇಷನ್ ಆಧ್ಯಾತ್ಮಿಕ ಆಗ್ಬೋದು, ಅದನ್ನು ಟಚ್ ಮಾಡಿಸಿ ಅವ್ರಿಗೆ ವಿದ್ಯೆ ಕಲಿಸಿದ್ರೆ ತುಂಬ ಕಲಿತಾ ಹೋಗ್ತಾರೆ. ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗಿ ಬದುಕೋಕ್ಕೆ ಅವಕಾಶ ಇರುತ್ತೆ ಅವನಿಗೆ. ಯಾವುದೇ ಬೇರೆ ಕೆಟ್ಟ ಕೆಲಸ ಮಾಡೋದಾಗಲಿ ಅದು ಇಲ್ಲ. ಆ ಥರದ್ದು ಇಲ್ಲಿ ನಾವು ಕಲಿಸ್ಬೇಕು. ಇವತ್ತು ಎಷ್ಟೇ ಸರ್ಟಿಫಿಕೇಟ್ ತೊಗೊಂಡ್ರೂ ಲಂಚ ತೊಗೊಳೋದಾಗ್ಬೋದು, ಬೇರೆದಾಗ್ಬೋದು, ಎಲ್ಲ ಅದು ನಡೀತಾನೆ ಇರುತ್ತೆ. ಇಲ್ಲಿ ಮಕ್ಕಳಿಗೆ ಆ ಥರ ನಾವು ಫೌಂಡೇಶನ್ ಕಲಿಸ್ತಾ ಹೋದರೆ 100 ಜನದಲ್ಲಿ 10 ಜನ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿವರೆಗೆ ಎಷ್ಟು ಶಿವರಾತ್ರಿಗಳು ಇಲ್ಲಿಂದ ಮಾಡಿ ಹೋಗಿದ್ದಾರೆ ಸರ್? ನಾನು ಲೆಕ್ಕನೇ ಬರೆದಿಲ್ಲ ಅದನ್ನು. ಸುಮಾರು ಈಗ ನೋಡಿ, ಆಂಧ್ರದಲ್ಲಿ ಅಲ್ಲೊಂದು ಸ್ಕೂಲಿಂದ ತೊಗೊಂಡಿದ್ವಿ. ಅಂದರೆ ಮಕ್ಕಳು ಯಾವ ಥರ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಏನಕ್ಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಅದು ಬಡ ಸ್ಕೂಲ್ನಲ್ಲಿ ಆಂಧ್ರದಿಂದ ಒಂದು ಕರೆಸಿದ್ವಿ. ಒಂದು 3 ಜನ ಸೇರಿಕೊಂಡು ಅದನ್ನು ಟೀಮ್ ಮಾಡಿ ಅವು ಮಕ್ಕಳಿಗೆ ಕಲಿಸಿ ತಂದೆ ತಾಯಿಗಳನ್ನ ಯಾವ ಥರ ನೋಡ್ಕೋಬೇಕು, ಯಾವ ಥರ ಅವರಿಗೆ ವ್ಯಾಲ್ಯೂ ಎಡಿಷನ್ ಆಗ್ಬೋದು, ಮತ್ತು ಬೇರೆ ಬೇರೆ ಕಸಬಾಗ್ಬೋದು, ಅದನ್ನು ಕಲಿಸಿ ಮಾಡಿದ್ದು. ಆಮೇಲೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ನಮ್ಮ ಸಿಂಧಿ ಅವರು ಸರ್ ಕಳಿಸಿದ್ರು. ಅವ್ರಿಗೆ 10 ದಿವಸ ಮಾಡಿದ್ದು. ಆಮೇಲೆ ಆರ್ಟಿಕಲ್ಚರು ನೀವು ಒಬ್ಬರೇ ಮಾಡ್ತೀರಾ ಅಥವಾ ಮತ್ತೆ ಯಾರ ತರಬೇತಿ? ಮಧ್ಯದಲ್ಲಿ ಯಾರನ್ನಾರ ಕರೆಸ್ಕೊತೀವಿ. ನಾನೊಬ್ಬನೇ ತುಂಬ ಜಾಸ್ತಿ ಮಾಡ್ತಾ ಇರೋದು, ಎಲ್ಲ ಬೇಸಿಕಲ್ಲಿ ತೊಗೊತೀವಿ. ಮಧ್ಯದಲ್ಲಿ ಯಾರಾದರೂ ಏನು ಅನುಭವ ಇರುತ್ತೆ ಅವ್ರನ್ನ ಕರೆಸ್ತಾ ಇರ್ತೀವಿ. ಆ ಥರದ್ದು ಆಗ್ತಾ ಇರುತ್ತೆ. ನಮ್ಮ ಯೋಗದಲ್ಲಿ ನನಗಿಂತಲೂ ಚೆನ್ನಾಗಿ ನಮ್ಮ ಗುರುಗಳು ಹೇಳ್ಕೊಡ್ತಾರೆ. ನೇಚುರೋಪತಿ ಆಗ್ಬೋದು, ನೇಚುರೋಪತಿನ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅವ್ರಿಗೆ ಹೇಳ್ಕೊಡ್ತಾರೆ, ಅವ್ರು ಬಂದು ಡಾಕ್ಟ್ರುಗಳಾಗ್ಬೋದು. ಇದೆಲ್ಲ ಇಲ್ಲಿ ಏನೋ ಒಂದು ಬೋರ್ಡ್ ಹಾಕಿದಿರಿ ಸರ್. ಇದು ಒಂದು ಸಂಸ್ಥೆ ಓಪನ್ ಮಾಡ್ಕೊಂಡಿದ್ದಾರೆ, ಹಂಗೆ ಲೇಡೀಸ್ ಎಲ್ಲ ಸೇರಿಕೊಂಡು ಇದನ್ನು ಇನ್ನೂ ಡೆವಲಪ್ ಮಾಡಬೇಕು ಅಂತೇಳಿ ಅಮ್ಮನ ಪ್ರಕೃತಿ ಮಡಿಲು ಅಂತ ಹೆಸರಿಟ್ಟಿದ್ದಾರೆ. ಅಮ್ಮನ ಪ್ರಕೃತಿ ಮಡಿಲು ಅಂತ. ಅಮ್ಮನ ಅಂದರೆ ಅಮ್ಮನ ಘಟ್ಟನೂ ಆಗ್ಬೋದು, ಮದರೂ ಆಗ್ಬೋದು. ಪ್ರಕೃತಿ ಅದು ಮಡಿಲು. ಅವಳ ತಾಯಿ ಯಾವತ್ತೂ ಸೇರ್ಕೊಟ್ಕೊಂಡು ಪ್ರಕೃತಿನ ಮಡಿಲೇ ಇಟ್ಕೊಂಡಿರ್ತಾಳೆ. ಅದಕ್ಕೆ ಈ ಹೆಸರು ಇಟ್ಕೊಂಡಿದ್ದು. ಅದ್ರ ಧ್ಯೇಯ ಅದೇ. ನಾನು ಆ್ಯಕ್ಚುಲಿ ಬರೋ ಮುಂದೆ ಅಮ್ಮನ ಘಟ್ಟ ಅಂತ ಯಾಕೆ ಬಂತು ಅಂತ ಅಂದ್ಕೊಂಡಿದ್ದೆ. ಇದನ್ನ ಹೇಳಿದ ಮೇಲೆ ಅನ್ವರ್ಥಕ ನಾಮ ಚೆನ್ನಾಗಿದೆ. ಅದು ಹಿನ್ನೆಲೆ ತುಂಬ ಇಲ್ಲಿ ಆ್ಯಕ್ಚುಲಿ ಅಮ್ಮನ ಘಟ್ಟ. ನಾನು ಭಾಳ ವಿಶೇಷವಾಗಿ ತುಂಬ ಪ್ರಶಸ್ತಿಗಳು ನಿಮಗೆ ಬಂದಿದೆ ಅಂತ ಅನಿಸುತ್ತೆ. ಎಲ್ಲ ಕರೆದು ಕೊಟ್ಟಿರತಕ್ಕಂಥದ್ದು. ಪ್ರಶಸ್ತಿಗಿಂತ ನನಗೆ ಜನಗಳದ್ದು ಒಂದು ಬದಲಾವಣೆ ಆಗುತ್ತಲ್ಲ, ಅದಕ್ಕಿಂತ ಪ್ರಶಸ್ತಿ ಯಾವುದೂ ಇಲ್ಲ ಅಂತ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ. ಎಷ್ಟೋ ಜನ ಇಲ್ಲಿ ಬಂದು ಹೋದ್ಮೇಲೆ ಮಾರನೇ ದಿವಸದಲ್ಲಿ ಬದಲಾವಣೆ ನೋಡ್ತಾ ಇದ್ದಾರೆ. ಗಾಳಿ ಬೀಸ್ತಾ ಹಳೆ ಕಾಲದ್ದು. ಹಳೆ ಕಾಲದ್ದು ಇದು ಅಂದರೆ ಮಕ್ಕಳಿಗೆ ಇದರಿಂದ ಬೀಸೋದ್ರಿಂದ ಎಷ್ಟು ಅವರಿಗೆ ಆರೋಗ್ಯದಲ್ಲಿ ಇವಾಗ ಏನು ಪ್ರಾರಂಭದಲ್ಲಿ ಗರ್ಭಕೋಶ ತೆಗಿಬೇಕು ಅಂತಾರೆ ಎಲ್ಲ ಹೆಂಗಸುಗಳು. ಕೆಲವ್ರಿಗೆ ಹೆಂಗಸುಗಳು ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ ಗರ್ಭಕೋಶದ ಪ್ರಾಬ್ಲಮ್ ಬರುತ್ತೆ. ಮತ್ತು ಯಾಕೆ ಅಂದರೆ ಇಂಥವೆಲ್ಲ ಬಿಟ್ಟಿರೋದಕ್ಕೆ ದಿಢೀರಂತ ಮಿಕ್ಸಿ ಇವೆಲ್ಲ ಬರ್ತವೆ, ಮಿಲ್ ಬರ್ತವೆ. ಅದಕ್ಕೆ ಇದರಿಂದ ಆಹಾರ ಎಷ್ಟು ಗುಣಮಟ್ಟ ಇರುತ್ತೆ ಇದರಿಂದ ಮಾಡೋದ್ರಿಂದ, ಇದು ಬೀಸೋದ್ರಿಂದ ಅವ್ರಿಗೆ ಎಷ್ಟು ಎಕ್ಸಸೈಸ್ ಆಗುತ್ತೆ. ಹಿಪ್ ಇರುತ್ತಲ್ಲ, ಸೊಂಟಕ್ಕೆ ಎಷ್ಟು ಎಕ್ಸಸೈಸ್ ಆಗುತ್ತೆ ನೋಡಿ. ನೋಡಿ, ಈ ಬೀಸೋದ್ರಿಂದ ಸೊಂಟ ಕೆಳಗಡೆ ಕೂತ್ಕೊಂಡ್ರೆ ಸೊಂಟಕ್ಕಾಗುತ್ತೆ, ಈ ಭುಜಕ್ಕಾಗುತ್ತೆ, ಇಲ್ಲಿ ಹಿಟ್ಟು ಬರುತ್ತೆ. ಈ ಹಿಟ್ಟು ತಿಂದರೆ ಎಷ್ಟು ಅವನಿಗೆ ಪೌಷ್ಟಿಕಾಂಶ ಇರುತ್ತೆ. ಅದನ್ನು ನನ್ನ ಮಕ್ಕಳಿಗೆ ಸುಮ್ಮನೆ ಹಳೇದಿತ್ತಲ್ಲ ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕಷ್ಟೇ. ಇದು ಧಾನ್ಯಗಳು ಹೊಡೆಯೋದು. ಇದರಲ್ಲಿ ಭತ್ತ ಕುಡಿಸಿದ್ವಿ ಅವರಿಗೆ. ಇದೆಲ್ಲ ಒಂದು ಕಲಿಸ್ಬೇಕು ಅಂತ ಅಷ್ಟೇ ಕಲ್ಚರಲ್ಲಿ. ಅದ್ಭುತವಾಗಿ ಹೊರಗಡೆಗೆ ಗುಂಡ್ಕಲ್ಲಲ್ಲಿ ರುಬ್ಕೊಂಡು 2 ರೂಮ್ ಇದೆ. ಅಡುಗೆ ಕೂಡ ಇಲ್ಲೇ ಮಾಡ್ಬೋದು. ಅಡುಗೆ ಇಲ್ಲೇ ಮಾಡ್ತಾರೆ. ಗುಂಡ್ಕಲ್ಲಲ್ಲಿ ರುಬ್ಬೋದು. ಅವ್ರಿಗೆ ಮಿಕ್ಸಿ ಎಲ್ಲ ಕೊಡಲ್ಲ, ಇದನ್ನೇ ರುಬ್ಕೊಂಡು ಅವರು ಇದು ಮಾಡಬೇಕು. ಚೆನ್ನಾಗಿದೆ. ಕಳೆದು ಹೋದದ್ದನ್ನ ಇದೆಲ್ಲ ನಾವೇನು ಸಿಮೆಂಟ್ ಇಟ್ಟಿಗೆ ತೊಗೊಂಬಂದು ಕಟ್ಟಿರೋದಲ್ಲ. ಯಾರು ವೇಸ್ಟ್ ಕಿತ್ತು ಬಿಸಾಕಿರ್ತಾರೆ ಮನೆಗಳ್ನಲ್ಲಿ, ಇದು ಇಟ್ಟಿಗೆ ಚೂರಿ ಎಲ್ಲ ಅದನ್ನ ತೊಗೊಂಬಂದು ಕಟ್ಟಿರೋದು. ಇದೆಲ್ಲ ಮೇಲೆ ಹಂಚು ಹಾಕಿದ್ರಿ. ಹೆಂಚು ಹಳೆವೆ ಅವು, ಹಳೆವೆ. ಅದಕ್ಕೆ ಬಣ್ಣ ಹಾಕಿ ಮಾಡಿರೋದು. ವೇಸ್ಟ್ ಹೆಂಚು ಎಲ್ಲ ಬಿಸಾಕಿರೋವು. ಲೈಟ್ ನೋಡಿ, ಈ ಥರ ಗ್ಲಾಸ್ ಇಟ್ಟಿದ್ದೀವಿ. ಲೈಟ್ ತುಂಬ ಚೆನ್ನಾಗಿ ಬರುತ್ತೆ. ಹೌದು. ಓಕೆ. ಅಂದರೆ ಉದ್ದೇಶ ಏನು ಸರ್ ಅಂದರೆ ಇದರಲ್ಲಿ
ಮಣ್ಣಿನ ಮನೇಲಿ ಏನು ವಿಶೇಷ ಅಂತಂದರೆ ಈ ಥರ ಹೊರಗಡೆಯಿಂದ ಬರ್ತಕ್ಕಂಥ ಬೇಸಿಗೆನಲ್ಲಿ ಬಿಸಿ ಗಾಳಿ ಒಳಗಡೆ ಬಿಟ್ಕೊಡಲ್ಲ. ಆಮೇಲೆ ಚಳಿಗಾಲದಲ್ಲಿ ಚಳಿನ ಒಳಗಡೆ ಬಿಟ್ಕೊಡಲ್ಲ. ನಿಮ್ಗೆ ಏನು ಎ ಸಿ ಅಂತ ಕರಿತೀರಲ್ಲ, ಆ ವಾತಾವರಣ ಈ ಮಣ್ಣಿನ ಮನೆಗಳಲ್ಲಿ ಸೃಷ್ಟಿಯಾಗುತ್ತೆ. ಹೌದು, ಅನುಭವ ಬರ್ತಾ ಇದೆ. ಬರುತ್ತೆ. ಈಗ ನಮ್ಮ ತೋಟ ತೋರಿಸ್ತೀವಿ. ಓಕೆ. ಶನಿವಾರ ಭಾನುವಾರ ಮಾತ್ರ ಇಲ್ಲಿ ಅವಕಾಶ? ಯಾವಾಗ ಬೇಕಾದ್ರೂ ಬುಕ್ ಮಾಡ್ಕೊಂಡು ಬರ್ತಾರೆ. ಓ, ಬುಕ್ ಮಾಡ್ಕೊಂಡು ಬರ್ತಾರೆ. ಓಕೆ. ಇಲ್ಲಿ ಅವ್ರಿಗೆ ಏನು ಮಾಡಿಸ್ತೀವಿ ಅಂದರೆ ಮಡ್ ಥೆರಪಿ ಇರುತ್ತೆ, ಆಯಿಲ್ ಥೆರಪಿ ಇರುತ್ತೆ, ಮತ್ತು ಈ ಥರ ಇವಿರ್ತವೆ. ಈ ಟಬ್ ಬಾತ್ ಅಂತ ಕರಿತೀವಿ. ಇದರಲ್ಲಿ ಮಲಗಿಸಿದ್ರೆ ಏನಾಗುತ್ತೆ, ನೀರು ಬಿಡ್ತೀವಿ. ಇದ್ರಲ್ಲಿ ಮಲಗಿಸಿದ್ರೆ 3-4 ಇದೆ, ಇದು ಒಳಗಡೆ ಇಟ್ಟಿದ್ವಿ, ಸ್ಟೀಲ್ದೆಲ್ಲ ಇದೆ. ಇದ್ರಲ್ಲಿ ಮಲಗಿಸಿದ್ರೆ ಏನಾಗುತ್ತೆ ಅಂದರೆ ನಮಗೆ ಇದಿರುತ್ತಲ್ಲ ಸ್ಪೈನಲ್ ಕಾರ್ಡು ಮತ್ತು ಬೆನ್ನು ಮೂಳೆದೆಲ್ಲ ನಮಗೆ ಎಲ್ಲಿ ಬ್ಲಡ್ ಫ್ಲಾಟ್ ಆಗಿರುತ್ತೆ, ಬ್ಯಾಕ್ ಪೇನ್ ರಿಲೀಸ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಅದು ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಸುಮ್ಮನೆ ನಮಗೆ ಏನೇನು ಗೊತ್ತಿರುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಇಲ್ಲಿ ಬಂದಾಗ ಆಯಿಲ್ ಮಸಾಜ್ ಮಾಡಿ ಕೊಡ್ತೀವಿ, ಅವರೇ ಮಾಡ್ಕೋಬೇಕು. ಅಂದರೆ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ. ನಾವು ಇಲ್ಲೇನು ಮಾಡ್ತೀವಿ, ಅವ್ರ ಮನೆಯಲ್ಲಿ ಯಾವ ಥರ ಮಾಡ್ಕೋಬೇಕು ಸ್ವಯಂವಾಗಿ ಅದನ್ನು ಕಲಿಸ್ತಾ ಹೋಗ್ತಾ ಇರ್ತೀವಿ. ಇಲ್ಲೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾರೆ, ಮೀಟಿಂಗ್ ಮಾಡೋದು, ಈ ಥರದ್ದು. ಇಲ್ಲೊಂದು ಜೋಕಾಲಿ ಕಟ್ಟಿದ್ದೀರಿ. ಜೋಕಾಲಿ. ಓಕೆ, ಬನ್ನಿ ಸರ್. ಎಷ್ಟೋ ವರ್ಷಗಳ ನೆನಪು. ಈಗ ಏನ್ ಸರ್ ಅಂದ್ರೆ, ನೀವು ಪಟ್ಟಣಗಳೆಲ್ಲ ಜೋಕಾಲಿ ಹಾಕಿರ್ತಾರೆ, ಅವ್ರಿಗೆ ಜೋಕಾಲಿ ಹಾಕಕ್ಕೆ ಸಮಯನೇ ಇರಲ್ಲ. ಆಡೋದಕ್ಕೆ ಸಮಯ ಐತ್ರ, ಎಲ್ಲ ಕಟ್ಟಿರ್ತಾರೆ, ಯಾರ ಮನೇಲೂ ಆಡಕ್ ಹೋಗ್ತಾರೆ. ಬಂದಾರಿಲ್ಲ ಆಡ್ಕೊಳ್ಳಿ ಅಂತ. ಅಲ್ಲ, ಇಂಥ ಒಂದು ಪರಿಸರದಲ್ಲಿ ಸುತ್ತಲೂ ಕುತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಹೌದು, ಮಾತಾಡ್ಬೋದು, ಆರಾಮ ಮಾತಾಡ್ಬೋದು. ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಒಬ್ರು ಗುರುಗಳು ಇದ್ದಾರೆ, ಒಂದ್ 10 ಕುಟುಂಬ ಸ್ಕೂಲಿಗೆ ಕಳ್ಸಿಲ್ಲ ಮಕ್ಕಳನ್ನ. ಅದನ್ನ ಚರ್ಚೆಗೆ ಇಲ್ಲಿ ಕರ್ಕೊಂಬಂದಿದ್ರು. ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಬೇಕಾಗಿರೋದು, ಜೀವನಕ್ಕೆ ಏನು ಬೇಕೋ ಪೂರ್ತಿ ಕಲಿಸ್ಬೇಕು ಅವನಿಗೆ. ಆ ಥರದ್ದೊಂದು ಫ್ಯಾಮಿಲಿಗಳು ಇಲ್ಲಿ ಕರ್ಕೊಂಬಂದು ಇಲ್ಲೇ ಸಭೆ ಮಾಡಿದ್ರು. ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಏನಾಗ್ತದೆ ನಮಗೆ, ಮಣ್ಣಿನ ನಂಟು. ಹೌದು, ಈ ಅಮ್ಮನ ನಂಟು, ಮಣ್ಣಿನ ನಂಟು ಎರಡೂ ನಾವು ಸಂಬಂಧ ಕಳ್ಕೊತಾ ಇದ್ದೀವಿ ಅಲ್ವಾ? ಹೌದು, ಅದು ಎರಡು ಜರುರತ್ತೆ. ಈಗ ನೋಡಿ, ಅವರಿಗೆ ಇಲ್ಲಿ ಮಣ್ಣನ್ನು ಯಾವ ತರ ನಾವು ಸ್ಪಂದಿಸ್ತೀವಿ ಅಂದ್ರೆ, ಅವರಿಗೆ ಆಯಿಲ್ ಮಸಾಜ್ ಮಾಡಿಸ್ಕೊಂಡಾದ್ಮೇಲೆ ಕೆರೆ ಒಳಗಡೆ ಜೇಡಿ ಮಣ್ಣು ತಗೊಂಬಂದು ಅದರಲ್ಲೇ ಅವ್ರು ಮೆತ್ಬಿಡ್ತೀವಿ. ಮೆತ್ಬಿಟ್ಟು ಏನ್ ಮಾಡ್ತಾರೆ, ತುಂಬಾ ಜನ ಅವ್ರಿಗೆ ಬಿಸಿಲಲ್ಲಿ ಆಟ ಆಡ್ಬಿಡ್ತಾರೆ, ಕಬಡ್ಡಿ ಆಡೋದು, ಕುಸ್ತಿ ಆಡೋದು ಎಲ್ಲ ಮಾಡ್ಬಿಡ್ತಾರೆ. ಮಾಡಾದ್ಮೇಲೆ ಯಾಕೆ ಅಂದ್ರೆ, ಅದು ಆ ಮಣ್ಣಿನ ಸ್ಪರ್ಶ ಕೊಟ್ರೆ ನಮಗೆ ಎಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿರುತ್ತೋ ಅಲ್ಲಿ ಅದು ರಕ್ತ ಸಂಚಾರ ಸರಾಗವಾಗ ಮಾಡೋದಕ್ಕೆ ಮಣ್ಣಿಗೆ ಶಕ್ತಿ ಇದೆ ಪಂಚಭೂತಗಳಲ್ಲಿ. ಅದನ್ನ ಅಲ್ಲಿ ಮಾಡ್ತೀವಿ. ಇಲ್ಲೆಲ್ಲ ರೊಟ್ಟಿ ಹಾಕಕ್ಕೆ ಕೊಟ್ಬಿಡ್ತೀವಿ. ರೊಟ್ಟಿ ಎಲ್ಲ ಬೇಯಿಸ್ತಾರೆ. ಇದು ಸ್ವಲ್ಪ ಸೌದೆ ಒಲೆ. ಹೌದೌದೌದು. ಇದನ್ನ ಬಂದಾಗ ಏನ್ ಮಾಡ್ತೀವಿ, ಸಗಣಿ ಸಾರಿಸ್ಬಿಡ್ತೀವಿ ಎಲ್ಲ ಪೂರ್ತಿ. ಧ್ಯಾನ ಮತ್ತೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ಅವ್ರು ಭೂಮಿ ಟಚ್ ಮಾಡಿ ಊಟ ಮಾಡ್ಬೇಕು. ಅದಕ್ಕೆ ಎಲ್ಲ ಇದ್ ಮಾಡ್ತಿದ್ವಿ. ಸುಮ್ನೆ ನಮ್ ಕೈಲಿ ಏನೇನ್ ಸಿಗುತ್ತೋ ಅದು ಹಳೆದನ್ನ ಹುಡುಕಿ ಸ್ವಲ್ಪ ಶಾವಿಗೆ ಒಳ್ಳು ಈ ತರದ ಇಟ್ಟಿಗೆ ಹಾಕೋದು, ಇದೆಲ್ಲ ಒಂದೊಂದು ಇಟ್ಟಿರ್ತೀನಿ ಅಷ್ಟೇ. ಪಕ್ಷಿಗೂಡು, ನೇಗ್ಲು ಎಲ್ಲ ಇಟ್ಟಿದ್ದೀನಿ, ಅಲ್ಲಿ ಒಳಗಡೆ ಇದೆ. ಅದಕ್ಕೆ ಇಲ್ಲಿ ಹಾಕಿದ್ರಿ ನೀವು? ಅಲ್ಲ, ಬಂದಾರ್ ಬರ್ದಿರೋದು ಯಾರೋ ತುಸ ತಿಂದರು ಕಸ ತಿನ್ನ. ನಿಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಇದ್ದ ನನ್ನ ಹತ್ರ 6 ತಿಂಗಳು, ಇಬ್ರು ಇದ್ರು 6 ತಿಂಗಳು. ಅವರೆಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡೋದು. ಇದು ಪೆಟ್ಟಿಗೆ ನೋಡಿ, ಇದು ಅಂದ್ರೆ ಇದು ಈ ನೆಂಟ್ರ ಮನೆಗಳಿಗೆ ಏನೋ ಪೂಜೆ ಸಾಮಾನು ತಗೊಂಡು ಹೋಗ್ತಿರಲ್ಲ ಮದುವೆಗಳಲ್ಲಿ, ಅದು ಇಟ್ಟಿದ್ರು, ಬುಟ್ಟಿ ಕಟ್ಟಿದೀನಿ. ಇದೆಲ್ಲ ಬೇಕು ಅಂತ. ಬನ್ನಿ. ಬಹಳ ಅದ್ಭುತವಾದ ಟೇಸ್ಟ್ ಇದೆ ನಿಮ್ಗೆ. ಸರ್, ನಿಸರ್ಗದ್ದು ಬಿಟ್ರೆ ಶ್ರೀಮಂತ ಅಂದ್ರೆ ಯಾರು ಅಂದ್ರೆ, ನಿಸರ್ಗ ಜೊತೆನಲ್ಲಿ ಬದುಕ್ತಾನಲ್ಲ ಅವನು ಆಗರ್ಭ ಶ್ರೀಮಂತ. ನೀವು ಕಾರು ಬಂಗ್ಲೆ ಕಟ್ಟಿರಲ್ಲ ಶ್ರೀಮಂತರು. ನಿಸರ್ಗದ ಜೊತೆ ಬದುಕಿ ಸುಂದರವಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ, ಮಲಗ್ತಾರಲ್ಲ ಎಲ್ಲರೂ ಮಾತಾಡ್ಕೊಂಡು, ಅವನು ಶ್ರೀಮಂತರ. ಇವತ್ತೇನಾಗಿದೆ, ಗಂಡ ಒಂದು ಕಡೆ ಮೊಬೈಲ್ ನೋಡ್ಕೊಂಡಿರ್ತಾನೆ, ಹೆಂಡತಿ ಒಂದು ಕಡೆ ಟಿ ವಿ ನೋಡ್ಕೊಳ್ತೇವೆ, ಹೊರಗಡೆ ಸಮಾಚಾರ ಇಲ್ಲ. ಮನೆಗಳಲ್ಲಿ ಒಬ್ರಿಗೊಬ್ರು ಪರಸ್ಪರ ನಾಳೆ ಏನು ಮಾಡಬೇಕು ಅಂತ ಚರ್ಚೆ ಇಲ್ಲ, ಮಕ್ಳಿಗೂ ಚರ್ಚೆ ಇಲ್ಲ. ಈ ಥರ ಆಗ್ಬಿಟ್ಟಿದೆ. ಅವ್ರು ಎಲ್ಲಿ ಶ್ರೀಮಂತರಾಗ್ತಾರೆ? ದುಡ್ಡಿರುತ್ತೆ, ಎಲ್ಲಿ ಸಂತೋಷದಲ್ಲಿ ಎಲ್ಲಿ ಕಾಲ ಕಳೀತಾರೆ ಅವರು?
ಈ ಥರ ಆಗಿದೆ. ಸುಖ ಅಂದರೆ ಗುಡಿಸ್ಲಲ್ಲಿ ಇರಲಿ ಅವನು, ಸಂಜೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ಹೊರಗಡೆಯಲ್ಲಿ ನಿಸರ್ಗವಾಗಿ ಬೆಳೆದಿರ್ತಕ್ಕಂಥ ಆಹಾರ ಪದ್ಧತಿನ ಸೇವಿಸಬೇಕು, ಹಣ್ಣು ಸೇವಿಸಬೇಕು, ಖುಷಿಯಾಗಿ ಮಲಗಬೇಕು. ಇವನು ಶ್ರೀಮಂತ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಯಾವುದೇ ಕಾಯಿಲೆ ಇಲ್ದನು, ಇವನು ಆಗಾರ್ಭ ಶ್ರೀಮಂತ. ಒಳ್ಳೆ ಡೆಫಿನೇಷನ್ ಕೊಟ್ಬಿಟ್ಟು ನೋಡಿ, ಇದು ಹಟ್ಟು 3 ದಿವಸದಲ್ಲಿ ರೆಡಿ ಮಾಡಿದ್ದು. ಇಲ್ಲಿ ಡಾಕ್ಟ್ರು ಬಾದಾಮಿ ಅಂತ ಮಲಗಿದ್ರು, ಬಾದಾಮಿ ಸರ್ ಎಲ್ಲ ಕ್ಯಾಂಪ್ ಮಾಡಿದ್ರು, ಇಲ್ಲಿ ಹೌದಾ ಮಲಗಿದ್ರು. ಈ ತರ ನಿಸರ್ಗ ಆಮೇಲೆ ನೀವ್ ಹೇಳ್ತಾ ಇದ್ರೆ ನನಗೆ ಬಾಲ್ಯ ನೆನಪಾಗುತ್ತೆ. ನಾವೆಲ್ಲರೂ ಬೆಳೆದಿದ್ದೆ ಹಂಗೆ, ಅಂದ್ರೆ ನಮ್ಮ ಹಳ್ಳ್ಯಾಗ ನಾವು ಕೆರೆಗೆ ಈಜ್ತಿದ್ವಿ. ಹೌದು. ನೀವ್ ಹೇಳ್ದಂಗ ಮಣ್ಣಲ್ಲಿ ಆಟ ಆಡ್ತಿದ್ವಿ ಅಲ್ವಾ? ಹೌದ್ರಿ. ಹೊಲಕ್ಕೆ ಹೋಗಿದ್ವಿ. ವ್ಯಾಯಾಮ ಅನ್ನೋದು ಅಥವಾ ತನ್ನ ಮೈಗೆ ಏನೇನ್ ಬೇಕು ಅದು ಸಿಕ್ಬಿಡುದು. ಆಮೇಲೆ ಎಲ್ಲಿ ಸಿಕ್ಕರ ಅಲ್ಲಿ ಕಿತ್ಕೊಂಡು ತಿಂತಿದ್ವಿ ಹೊಲದಂದು. ಹೌದು ಅಲ್ವಾ? ಸೀಬೆಹಣ್ಣು ಕದ್ಕೊಂಡು ತಿಂತಿದ್ರು ಸರ್. ಬಾರಿ ಹಣ್ಣು, ಹತ್ತಿ ಹಣ್ಣು, ಮತ್ತೆ ಆಮೇಲೆ ಅಲ್ವಾ ಕಬ್ಬನ್ರಿ, ಕಬ್ಬು, ಜೇನನ್ರಿ, ಜೇನು, ಇವೆಲ್ಲ ನಾವು ಸಣ್ಣ ಹುಡುಗನ ಬೇಲಿ ಒಳಗಡೆ ನುಸ್ತು ಜೇನ್ ಕೀಳ್ತಾ ಇದ್ವಿ. ಇವತ್ ನಾವು ಸಿಟಿಗೆ ಸೇರಿ ಆಮೇಲೆ ದನ ಕಾಯಕ್ ಹೋಗ್ತಿದ್ವಲ್ಲ ಸರ್, ಅವಾಗ ಬುಗ್ರಿ ಆಡ್ತಿದ್ವಿ. ಆ ಬುಗ್ರಿ ಅಳಿಸ್ಬಿಡ್ತಿದ್ವಿ, ಬುಗ್ರಿ ಗುನ್ನ ಹೊಡೆದು ಅದಿಲ್ಲ. ಗೋಲಿ ಆಡ್ತಿದ್ವಿ, ಅದಿಲ್ಲ. ಕುಂಟೆ ಬಿಲ್ಲೆ ಆಡ್ತಿದ್ರಿ ಹೆಣ್ಮಕ್ಳು, ಎಷ್ಟು ಚೆನ್ನಾಗಿತ್ತು ಅದು. ಹೌದಾ? ಇವಾಗ ಮಾತೆತ್ತಿದ್ರೆ ನಿಮ್ಮ ಮೊಬೈಲ್ ಅಷ್ಟೇ. ಅಲ್ಲ, ಇದು ಆಕ್ಚುಲಿ ಮಕ್ಕಳನ್ನ ದೂಸೋದಲ್ಲ ಸರ್, ಈ ತಂದೆ ತಾಯಿಯಿಂದ. ಹೌದೌದು, ನಾವು ಕೊಡುಗೆ ಕೊಟ್ಟಿರೋದು ಅಷ್ಟೇ, ನಮ್ಮಿಂದ ಅವ್ರು ತಗೊಂಡಿರೋದು. ಹೌದು. ಹಾಗಾಗಿ ಮಕ್ಕಳನ್ನ ದೂಸೋ ಆಗಿಲ್ಲ. ಇಲ್ಲಿಂದ ನಮ್ದು ತೋಟ ಅಷ್ಟು ಪ್ರಾರಂಭ ಆಗುತ್ತೆ ನೈಸರ್ಗಿಕದ್ದು. ಹೌದಾ? ಇಲ್ಲಿ ನಾವು ಸುಮಾರು 20 ವರ್ಷದಿಂದ ಉಳುಮೆ ಇಲ್ಲ, ಟ್ಯಾಕ್ಟ್ರಿ ಉಳುಮೆ ಇಲ್ಲ. 20 ವರ್ಷದಿಂದ ಟ್ಯಾಕ್ಟ್ರಿ ಒಳಗಡೆ ಇಳಿಸಿಲ್ಲ. ಓಹೋ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಟ್ಯಾಕ್ಟ್ರಿನಲ್ಲಿ ನೀವು ಉಳುಮೆ ಮಾಡಿದ್ರೆ 1 ಅಡಿ ಹಿಂದ್ಗಡೆ ಅರ್ಧ ಅಡಿ ಉಳುಮೆ ಮಾಡುತ್ತೆ ಅಂತ ಇಟ್ಕೊಳ್ಳಿ. 1 ಇಂಜಿನ್ ಕೆಪಾಸಿಟಿ ಎಷ್ಟಿರುತ್ತೆ? 3 ಟನ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಉಳುಮೆ ಮಾಡಿದಾಗ ಏನಾಗುತ್ತೆ, ನೇಗಿಲನ್ನ ಹಿಡಿಯುತ್ತಲ್ಲ, ಹಿಡಿದಾಗ 1 ಟನ್ನು ಟೈರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಭೂಮಿ ಮೇಲೆ. ಅದು ಒತ್ತಡ ಹಾಕಿ ಏನಾಗುತ್ತೆ ಅಂದರೆ, ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಮುಚ್ಚೋಗ್ತವೆ. ನೀರು ಇಳಿತಕ್ಕಂಥ ಏನು ಸೂಕ್ಷ್ಮ ರಂಧ್ರಗಳಿರ್ತಾವಲ್ಲ, ಆ ರಂಧ್ರಗಳು ಮುಚ್ಚೋಗಿ ನಿಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಪ್ರವಾಹ ಜಾಸ್ತಿ ಆಗ್ತಾ ಇರೋದು, ಭೂಮಿ ನೀರು ತೊಗೊಳ್ತಾ ಇಲ್ಲ. ಓಹೋ, ಏನು ಸರ್ ಎಂಥದ್ದು ಹೇಳ್ಬಿಟ್ರಿ ನೀವು? ಹೌದು, ನೀವು ಯೋಚನೆ ಮಾಡಿ. ಅವಾಗ ಎತ್ತಿನಲ್ಲಿ ಉಳುಮೆ ಮಾಡ್ತಿದ್ರಲ್ಲ, ನಿಮ್ಮ ಹೊಲಕ್ಕೆ ನೀರು ಹರಿತಿರ್ಲಿಲ್ಲ, ನೀರೆಲ್ಲ ಇಳಿಯೋದು. ಇಲ್ಲಿ 4 ಟನ್ನು ನಮ್ಮ ಭೂತ ಟ್ಯಾಕ್ಟ್ರಿ ಅಂತ ಕರಿತೀವಲ್ಲ, ಅದು ಭೂಮಿಗೆ ಇಳಿದ್ರೆ ಸೂಕ್ಷ್ಮ ರಂಧ್ರಾಣುಗಳು ಹೋಗಿ ರೋಲರ್ ಆಗಿರುತ್ತೆ ಭೂಮಿ ಮೇಲ್ಗಡೆ. ಹಿಂದ್ಗಡೆ ಉಳುಮೆ ಮಾಡುತ್ತೆ ಅಷ್ಟೇ. ಅದು ಉಳುಮೆ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಕಿತ್ತಿರುತ್ತೆ, ಅದು ಕೆಳಭಾಗದಲ್ಲಿ ಉಳುಮೆ ಇಲ್ಲ. ಇಲ್ಲೇ ನನ್ನ ತೋಟನ ತಗೊಳೋಣ, ಪಕ್ಕದಲ್ಲಿ ಅವರು ಪೈಪ್ಲೈನ್ ಮಾಡೋದಕ್ಕೆ ಬರ್ತಾರೆ, ಪಿಕಾಸಿ ತೊಗೊಂಬರ್ತಾರೆ, ನಮ್ಮ ತೋಟಕ್ಕೆ ಬರ್ತಾರೆ. ನಮ್ಮ ತೋಟದಲ್ಲಿ ಗುದ್ಲಿಲ್ ತೆಗಿತಾರೆ, ಅವ್ರಿಗೆ ಹಗಿದ್ರು ಆರೆಕೋಲು ಹಗಿದ್ರು ಹಾಕಿ ಬಂದರೂ ಅವ್ರ ಭೂಮಿ ತೆಗಿಯೋಕ್ಕಾಗಲ್ಲ. ಲೇಬರೇ ಹೇಳ್ತಾರೆ ನಿಮ್ಮ ತೋಟ ಎಷ್ಟು ಸ್ಮೂತ್ ಐತಿ ಅಂತ. ಅಂದರೆ ಇದು ನೈಸರ್ಗಿಕ ಕೃಷಿನಲ್ಲಿ ಏನಾಗುತ್ತೆ ಅಂದರೆ, ನಾವೀಗ ಇದಕ್ಕೆ ಹೋಗೋಣ ಬನ್ನಿ. ಒಂದು ತೆಂಗಿನ ಮರ ಅಂತ ಇಟ್ಕೊಳ್ಳಿ. ಒಂದು ತೆಂಗಿನ ಮರದಲ್ಲಿ ವರ್ಷಕ್ಕೆ 10 ಗರಿ ಬೀಳುತ್ತೆ. ನಾವೇನು ಮಾಡ್ತೀವಿ, ಅದನ್ನ ಆಚೆ ಹಾಕ್ತೀವಿ. ಆಚೆ ಹಾಕಿ ಬೆಂಕಿ ಇಟ್ರೆ ಅರ್ಧ kg ನಿಮ್ಗೆ ಇದು ಬರುತ್ತೆ, ಬೂದಿ ಬರುತ್ತೆ ಅಲ್ವರ. ಅದೇ 10 ಗರಿ ಅಲ್ಲಿ ಬಿಟ್ರೆ 10 kg ಗೊಬ್ಬರ ಆಗಿರುತ್ತೆ. ಅಲ್ಲೇ ಬಿಟ್ಟಿದ್ದೀನಿ. ಆ ಗರಿನಲ್ಲಿ ಪಟಾಶ್ ಇರುತ್ತೆ, ಆಮೇಲೆ ಫಾಸ್ಫರಸ್ ಇರುತ್ತೆ, ಗೊತ್ತಾಯ್ತು. ಅಲ್ಲಿ ಅವಾಗ ಗರಿ ಅಲ್ಲಿ ಬಿಟ್ರೆ ಏನಾಗುತ್ತೆ ಅಂದ್ರೆ 50 ಭಾಗ ಮುಚ್ಚಿಗೆ ಇದ್ದಾಗ ಆ ಮರಕ್ಕೆ ಹೆಂಗೆ ಸರ್ ಅಂದ್ರೆ, ಪ್ರಕೃತಿನಲ್ಲಿ ಪ್ರತಿಯೊಂದು ಮರನು ಬೇಸಿಗೆ ಬಂದ ತಕ್ಷಣ ಆ ಮರ ರಕ್ಷಣೆಗೆ ತನ್ನ ಉಳಿಕೆ ವಸ್ತುಗಳನ್ನ, ಈ ಎಲೆ ಆಗ್ಬೋದು, ಗರಿ ಆಗ್ಬೋದು, ಅದು ರಕ್ಷಣೆ ಮಾಡ್ಕೊಳುತ್ತೆ. ಅಂದ್ರೆ ಯಾವುದೇ ಗಿಡ ಆಗ್ಲಿ ತನ್ನ ರಕ್ಷಣೆಗೆ ತಾನೇ ಮಾಡ್ಕೊಳುತ್ತೆ. ಬೇಸಿಗೆ ಪ್ರಾರಂಭ ಆದಾಗ ಆ ಬೇಸಿಗೆ ಎಲೆ ಎಲ್ಲ ಉದುರ್ಸ್ಕೊಳುತ್ತೆ, ಎಷ್ಟು ಸುತ್ತಾಳ್ತಾ ಇದೆ ಅಂತ. ಉದುರ್ಸ್ಕೊಂಡಾಗ ಏನಾಗುತ್ತೆ, ನೀವು 1 ಅಡಿ ಮುಚ್ಚಿಗೆ ಆಯ್ತು ಅಂದ್ರೆ, ಅಲ್ಲಿಗೆ 1 ಅಡಿ ಏನಾದ್ರೂ ಎಲೆ ಬಿತ್ತು ಮುಚ್ಚಿಗೆ ಆಯ್ತು ಅಂದ್ರೆ, ಪ್ರತಿ ದಿವಸ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಭೂಮಿ ಕೆಳಗೆ ಇರ್ತಕ್ಕಂಥ 6 ಲೀಟರ್ ನೀರು ಶೇಖರಣೆ ಮಾಡುತ್ತೆ. ನಮಗೆ ಗೊತ್ತಿರಲ್ಲ. 6 ಲೀಟರ್ ನೀರು ಶೇಖರಣೆ ಆಗಿರುತ್ತೆ ಅಲ್ಲಿ. ಇದು ಪಾಳೇಕರ್ ಕಂಡಿಡ್ದಿರೋದು, ಸುಭಾಷ್ ಪಾಳೇಕರ್, ಗೊತ್ತಾಯ್ತರಾ? ಅವಾಗೇನಾಗುತ್ತೆ, 50 ಭಾಗ ನೀರು ಕೊರತೆ ನೀಗಿಸ್ಕೊಂತೈತೆ ಅದು ಆ ಮರ. ಎಲ್ಲಿ ನೀರಿರುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು.
ಮಳೆಗಾಲದಲ್ಲಿ ಬಿದ್ದಿರುತ್ತಲ್ಲ, ಮಳೆಗಾಲದಲ್ಲಿ ಏನು ಮಾಡುತ್ತೆ, ಸೂಕ್ಷ್ಮ ಜೀವಾಣುಗಳು ವಾಸ ಮಾಡ್ತವೆ ನೋಡಿ. ಎರಡು ಕೆಲಸ ಮಾಡ್ಕೊಳುತ್ತೆ, ಗೊಬ್ಬರನೂ ಮಾಡ್ಕೊಳುತ್ತೆ, ನೀರನ್ನು ಅದನ್ನು ವಾತಾವರಣದಲ್ಲಿ ತಗೊಳುತ್ತೆ. ಒಂದು ಮುಚ್ಚಿಗೆ ಬಿದ್ದಾಗ ಅಲ್ಲಿ ಸೂಕ್ಷ್ಮ ರಂಧ್ರಗಳನ್ನು ಪ್ರಾರಂಭ ಆಗಿ ದೇಶಿ ಎರೆಹುಳ ಉತ್ಪತ್ತಿ ಆಗುತ್ತೆ. ತೇವಾಂಶ ಇದ್ದಾಗ ದೇಶಿ ಎರೆಹುಳ ಉತ್ಪತ್ತಿಯಾಗಿ ಒಂದು ದೇಶಿ ಎರೆಹುಳು 6 ಅಡಿ ಉಳುಮೆ ಮಾಡುತ್ತೆ ಪ್ರತಿ ದಿವಸ. 6 ಅಡಿ ಉಳುಮೆ ಮಾಡುತ್ತೆ. ಹಿಂಗಾದ್ರೂ ಹೋಗ್ಬೋದು, ಹಿಂಗಾದ್ರೂ ಹೋಗ್ಬೋದು. ಅದು ಅಲ್ಲೇನ್ ಮಾಡುತ್ತೆ, 24 ಗಂಟೆಲಿ 6 ಅಡಿ ಉಳುಮೆ ಮಾಡಿದ್ರೆ NPK ಉತ್ಪತ್ತಿ ಆಗುತ್ತೆ ಇದರಲ್ಲಿ. ಇಕ್ಕೆನಲ್ಲಿ ಯಾವ ಫ್ಯಾಕ್ಟ್ರಿನೂ 24 ಗಂಟೆಲಿ ನಿಮ್ಗೆ NPK ಉತ್ಪತ್ತಿ ಮಾಡಿಕೊಡಲ್ಲ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. NPK ಹೌದು. ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್. ಗೊತ್ತಾಯ್ತರ? ಇಷ್ಟು ಉತ್ಪತ್ತಿ ಮಾಡೋದು ನಮ್ಮ ದೇಶಿ ಎರೆಹುಳ. ಅದು ಈಗ ಎಕ್ಸಾಂಪಲ್ ಮಾವಿನ ಮರ ಅಂತ ಇಟ್ಕೊಳ್ಳಿ. ಆ ಮಾವಿನ ಮರದ ಕೆಳಗಡೆಗೆಲ್ಲ ಇದು ತರಗುದ್ರಿಸ್ಕೊಂಡಿರುತ್ತೆ ಬೇಸಿಗೆನಲ್ಲಿ. ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ತೇವಾಂಶ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ತೇವಾಂಶ ಇರುತ್ತೆ. ಆ ತೇವಾಂಶ ಮತ್ತು ಭೂಮಿಲಿ ಇರ್ತಕ್ಕಂಥ ತೇವಾಂಶನ ಎಳ್ಕೊಂಡು ಒಂದು ದಿವಸಕ್ಕೆ 6 ಲೀಟ್ರ್ ಶೇಖರಣೆ ಮಾಡ್ಕೊಳುತ್ತೆ ನೀರನ್ನು ನ್ಯಾಚುರಲ್ ಆಗಿ. ಮತ್ತು ಹಾಗಾದರೆ ನಾವು ಎಷ್ಟು ಅವೈಜ್ಞಾನಿಕ ಕೃಷಿ ಮಾಡಿಬಿಟ್ಟಿದ್ದೀವಿ ಸರ್ ಯುಗದಲ್ಲಿ. ಸಿಕ್ಕಾಬಟ್ಟೆ ಮಾಡಾಕಿದ್ದೀರಾ, ಸಿಕ್ಕಾಬಟ್ಟೆ ನೀಡಿ. ಕಾಡಲ್ಲಿ ನಾವು ಗೊಬ್ಬರ ಹಾಕ್ತೀವ, ಸೃಷ್ಟಿ ಆಗ್ತಾ ಇಲ್ವಾ ಕಾಡು? ಎಷ್ಟು ಸೃಷ್ಟಿ ಆಗ್ತಾ ಇದೆ. ಇತ್ತೀಚೆಗೆ ಕಾಡು ನಮ್ಗೆ ಏನಾಗ್ತಾ ಇದೆ, ಅಲ್ಲೆಲ್ಲ ಗುಡ್ಡ ಕುಸಿಯೋದು ಕಾರಣ ಆಗ್ತದೆ. ಯಾಕೆ? ನೀರು ಹಿಡಿದಿಟ್ಕೊಂಡಿಲ್ಲ ತಳಗೆ, ಆ ಬೇರು ಎಲ್ಲ ಗಟ್ಟಿ ಆಗಿಲ್ಲ. ಅದು ಗೊತ್ತಾಯ್ತರ? ಆ ಕೆಲಸ ಇಲ್ಲಿ ಆಗ್ತಾ ಇದೆ. ಒಂದು ನೀರನ್ನು ಉಳಿತಾಯ ಮಾಡುತ್ತೆ, ಇನ್ನೊಂದು ಗೊಬ್ಬರ ಸೃಷ್ಟಿ ಮಾಡ್ಕೊಳುತ್ತೆ. ಗೊತ್ತಾಯ್ತರ? ಅವಾಗ ನಮಗೆ ಎರಡೂ ಪರಿಸರದಕ್ಕೆ ಹಾನಿ ಆಗಲ್ಲ, ಮರನೂ ಬೆಳೆಯುತ್ತೆ. ಏನು ಕೆಲಸ ಮಾಡೋದು ಬೇಕಿಲ್ಲ, ನಾವು ಬಿಡಬೇಕಷ್ಟೇ ಅದಕ್ಕೆ. ಮತ್ತು ನಾವು ಎಷ್ಟು ಚಂದ ಅದನ್ನ ಭೂಮಿ ಕ್ಲೀನ್ ಮಾಡ್ತೀವಿ ನಮ್ಮ ಕಡೆ ಅಂದ್ರೆ. ಹೌದು. ಎಲ್ಲಿ ಒಂದು ರೌದಿನ ಉದರಂಗಿಲ್ಲ, ಏನೂ ಇಲ್ಲ. ಒಂದು ಬೆಂಕಿ ಇಕ್ಕೋದ್ರಿಂದ ನಿಮ್ಗೆ ಭೂಮಿಲಿ ತಳಭಾಗದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಒಂದು ಸಾಯ್ತವೆ, ಎರೆಹುಳ ಇದ್ರೂ ಸಾಯುತ್ತೆ. ಆಮೇಲೆ ಇನ್ನೊಂದು ಆಕಾಶಕ್ಕೆ ನಿಮ್ಗೆ ಇದಕ್ಕೆ ಮೋಡಕ್ಕೆ ಇದು ಸೂರ್ಯನಿಗೆ ಎಫೆಕ್ಟ್ ಆಗುತ್ತೆ, ಓಝೋನ್ ಪದರ ಇದಕ್ಕೆ ಹೊಗೆಯಿಂದ. ಎರಡಾಯ್ತಾ? ಆಮೇಲೆ ಅಲ್ಲಿ ನಿಮಗೆ ಈ ಮುಚ್ಚಿಗೆ ಬಿಡೋದ್ರಿಂದ ಏನಾಗುತ್ತೆ, ಒಂದು ನೀರು ಉಳಿತಾಯ ಆಗುತ್ತೆ, ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ತವೆ. ಎರೆಹುಳ ಕೆಲಸ ಮಾಡಿದಾಗ ಇಲ್ಲಿ ಮ್ಯಾಜಿಕ್ ನಡೆಯುತ್ತೆ ನೋಡಿ. ಎರೆಹುಳ ಕೆಲಸ ಮಾಡಿದಾಗ ಬೇಸಿಗೆನಲ್ಲಿ ಕೆಲಸ ಮಾಡ್ತವೆ. ಮಳೆ ಪ್ರಾರಂಭ ಆದಾಗ ಎರೆಹುಳ ಎಲ್ಲಿ ಓಲಾಕಿರ್ತಾವೆ ನೋಡಿ, ಸೂಕ್ಷ್ಮ ರಂಧ್ರಗಳು ಕೊರೆದಿರ್ತಾವಲ್ಲ, ಅಲ್ಲಿ ಮೇಲ್ಗಡೆ ಮಳೆ ನೀರು ಇಳಿದು ಬಿಡುತ್ತೆ. ಟ್ಯಾಕ್ಟ್ರಿ ಉಳುಮೆ ಮಾಡಿರಲ್ಲ, ನ್ಯಾಚುರಲಾಗಿ ಬಿಟ್ಟರೆ ಮಾತ್ರ. ಯಾವ ಸೈಂಟಿಸ್ಟ್ ಏನು ಬೇಕಾಗಲ್ಲ, ಅದಕ್ಕೆ ಕೆಲಸ ಮಾಡ್ಕೊಳುತ್ತೆ. ಎರೆಹುಳ ಓಲಾಕಿರುತ್ತೆ, ಸೂಕ್ಷ್ಮ ರಂಧ್ರ ಕೊರೀತಿರುತ್ತೆ, ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಮತ್ತೆ ಬೇಸಿಗೆ ಬಂದಾಗ ಮುಚ್ಚಿಗೆ ಇದ್ರೆ ಮತ್ತೆ ವಾಪಸ್ ಎಳ್ಕೊಳುತ್ತೆ ಅದೇ ನೀರನ್ನು. ಇಷ್ಟು ಮ್ಯಾಜಿಕ್ ನಡೀತಾ ಐತಿ. ನೀವು ಅದೇ 10 ಕರಿಗೆ ಬೆಂಕಿ ಇಟ್ಬಿಟ್ರೆ ಅರ್ಧ kg ಬೂದಿ ಅಲ್ವಾ, ನಿಮ್ಗೆ ಅರ್ಧ kg ಬೂದಿ. ಅದೇ 10 ಕರಿ ಬಿಟ್ಟರೆ 10 kg ಗೊಬ್ಬರನೂ ಆಗುತ್ತೆ, 50 ಲೀಟ್ರು 106 ಲೀಟ್ರ್ ನೀರಿನ ಶೇಖರಣೆ ಆಗಿರುತ್ತೆ ಭೂಮಿಲಿ. ನೋಡಿ ಇಲ್ಲಿ ಇದು ಯಾವ ಥರ ಗೊಬ್ಬರ ಹಾಕಿಲ್ಲ ನಾನು ಹೊರಗಡೆಯಿಂದ. ನೋಡಿ ಅದ್ರದ್ದೇ ಎಷ್ಟು ಗೊಬ್ಬರ ಮಾಡ್ಕೊಂಡಿದೆ ನೋಡಿ. ನೋಡಿ ಎಷ್ಟು ಗೊಬ್ಬರ ಮಾಡ್ಕೊಂಡಿದೆ ನೋಡಿ ಆ ಗರಿ. ಹೊರಗಡೆಯಿಂದ ತಗೊಂಬಂದಿರೋದಲ್ಲ, ಪ್ರಕೃತಿನಲ್ಲಿ ಬೆಳೆಯೋದಕ್ಕೆ ಬಿಟ್ಟಿದ್ದೀವಿ, ಅದು ಅದೇ ಥರ ಬಿಟ್ಟಿದ್ದೀವಿ. ಎಷ್ಟು ಸೂಕ್ಷ್ಮ ರಂಧ್ರಗಳು ಬೇಕಾಗಿರ್ತಕ್ಕಂಥವು, ಎಷ್ಟು ಅಲ್ಲ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ತಾವೆ ನೋಡಿ ಇಲ್ಲಿ. ಎಷ್ಟು ಜೀವಾಣುಗಳು ಕೆಲಸ ಮಾಡ್ತವೆ. ನೀವು ಟ್ಯಾಕ್ಟ್ರಿ ಉಳುಮೆ ಮಾಡಿರೋದನ್ನ ಕೈಯಲ್ಲಿ ಹಿಂಗೆ ಕೆರೆಯಕ್ಕೆ ಬರಲ್ಲ ನಿಮಗೆ, ಭೂಮಿನ ಗಟ್ಟಿ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಕೆರಿಬೋದು ನೋಡಿ, ಎಷ್ಟು ಕಪ್ಪಾಗಿದೆ. ಇದು ಕೆಂಪು ಭೂಮಿ, 15 ವರ್ಷದಿಂದ 20 ವರ್ಷದಿಂದ ಕೆಂಪು ಭೂಮಿ ಕಪ್ಪಾಗಿದೆ. ಇದು ಇದೇ ಗೊಬ್ಬರ ಅದಕ್ಕೆ ಸಾಕಾಗುತ್ತೆ. ಆಮೇಲೆ ತೇವಾಂಶ ಎಷ್ಟಿದೆ ನೋಡಿ. ಆ ರೋಡಲ್ಲಿ ಒಣಗಿದೆಯಾ? ಹೌದು, ಇಲ್ಲ. ಇಲ್ಲಿ ಅಲ್ಲಿ ಒಣಗಿದೆಯಲ್ವ, ಇಲ್ಲಿ ತೇವಾಂಶ ಎಷ್ಟಿದೆ ನೋಡಿ. ಯಾಕೆ ನೀರು ಬೇಕು ನಮಗೆ ಅಲ್ಲೂರ? ಇದಕ್ಕೆ ಹಂಗಾರೆ ನೀರೇ ಇಲ್ಲ. ಬೇಸಿಗೆನಲ್ಲಿ ಬರೀ ಮಧ್ಯದಲ್ಲಿ ಇಂಟರ್ ಕ್ರಾಪಿಂಗ್ ಮಾತ್ರ ನೀರು, ತೆಂಗಿಗೆ ಯಾವುದೂ ನೀರು ಕೊಡಲ್ಲ, ಗೊಬ್ಬರ ಇಲ್ಲ. ಒಂದು ಗಿಡದಲ್ಲಿ 150ರಿಂದ 200 ಕಾಯಿ ಬಂದಿದೆ ನನಗೆ. ಒಂದು ಗಿಡದಲ್ಲಿ ಬಂದಿದೆ. ಎಷ್ಟು ಹೈಟ್ ಇದೆ ಸರ್ ಇದು? ಸರ್ ತುಂಬ ಇದೆ. ಎಷ್ಟು ವರ್ಷದ ಮರ ಸರ್? 25 ವರ್ಷ 30 ವರ್ಷದ ಮರ. 30 ವರ್ಷದ ಮರ.
ಎಷ್ಟು ಎಕರೆ ಇದೆ ಸರ್ ಒಟ್ಟು? ಸರ್ ಇಲ್ಲಿ ಒಂದು 4 ಎಕರೆ ಇದೆ. 4 ಎಕರೆ ತೋಟ ಇದೆ. ಹೌದು. ನೋಡಿ ಸೀಬೆ ಹೊರಗಡೆಯಿಂದ ಬಂದಿರ್ತಕ್ಕ ಪಕ್ಷಿಗಳು ತಗೊಂಬಂದು ಹಾಕಿ ಬೆಳ್ಕೊಂಡಿದ್ದು ಸೀಬೆ. ಪಕ್ಷಿಗಳು ತಂದು ಹಾಕಿರೋದು ನಾವಲ್ಲ. ಅಂದ್ರೆ ಉಳುಮೆ ಇಲ್ಲ, ಯಾವುದು ಕಳೆನಾಶಕ ಇಲ್ಲ, ಅದ್ರ ಕೆಲಸ ಅದು ಮಾಡ್ಕೊಂಡಿದ್ದು. ಅಂದ್ರೆ ಇದ್ರಲ್ಲಿ ನಾವು ಒಂದೇ ಮಾಡಲ್ಲ, ಕಿತ್ಲೆ ಹಣ್ಣು ಅಂದ್ರೆ ಅಟ್ಮಾಸ್ಫಿಯರ್ ಇಂದ ವಾತಾವರಣ ಸೃಷ್ಟಿ ಮಾಡಿದ್ರೆ ಕಿತ್ಲೆ ಗಿಡನೂ ಬೆಳೆ ಬಂದಿತ್ತು. ಈ ವರ್ಷ ಬಂದಿತ್ತು ಕಿತ್ಲೆ ಗಿಡ. ಓಕೆ. 365 ದಿವಸ ನಾವು ಕೆಲಸ ಮಾಡಂಗಿಲ್ಲ, ಪ್ರಕೃತಿನೇ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನನಗೆ ಇನ್ನೊಂದು ಪ್ರಶ್ನೆ ಬರ್ತಿಲ್ಲ. ಹೇಳಿ. ಈ ಸುಮಾರು ಜನ ನಮ್ಗೆ ಆಳಿಲ್ಲ, ಕೃಷಿ ಮಾಡಕ್ ಆಗಲ್ಲ ಅಂತಾರಲ್ಲ, ಅದ್ರ ಡೆಫಿನೇಷನ್ ಏನು? ಹಾಗಾದ್ರೆ ಆಳ್ ಬೇಕಾ, ಕೃಷಿಗೆ ಬೇಡವಾ? ಪ್ರಾರಂಭದಲ್ಲಿ ತಗೋಬೇಕಾಗುತ್ತೆ. ಮನೆಯಲ್ಲಿ ಕೆಲಸ ಮಾಡಿದ್ರೆ ಪ್ರತಿ ದಿವಸ 3 ಗಂಟೆ ಇಬ್ರು ಕೆಲಸ ಮಾಡಿದ್ರೆ ಮನೇಲಿ ಲೇಬರ್ ಬೇಕಾಗಲ್ಲ. ಪ್ರತಿ ದಿವಸ 1-2 ಗಂಟೆ 3 ಗಂಟೆ ಕೆಲಸ ಮಾಡಲೇಬೇಕಾಗುತ್ತೆ. ಕೆಲವೊಂದು ಕೆಲಸ ಮಾಡಲೇಬೇಕಾಗುತ್ತೆ. ತೆಂಗಿಗೆ ಏನು ಕೆಲಸ ಇಲ್ಲ, ನೀವು ನೀರು ಕೊಡೋದು, ಗೊಬ್ಬರ ಇಲ್ಲ. ಯಾವುದಾದ್ರೂ ಬೆಳೆಗಳನ್ನ ಬೆಳೆದಾಗ ಬೆಳೆಯಲೇಬೇಕು, ಆ ಕೆಲಸ ಮಾಡ್ಬೋದು. ನೋಡಿ ಇದೊಂದು ಗಿಡ ಇದೆ, ಬನ್ನಿ. ನ್ಯಾಚುರಲ್ ಆಗಿ ಯೂರಿಯಾ ಉತ್ಪಾದನೆ ಮಾಡುತ್ತೆ ಈ ಗಿಡ, ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಅಂದರೆ ಯೂರಿಯಾ ಇರುತ್ತೆ, 70% ಇರುತ್ತೆ ಸರ್ ಅದು. ಯೂರಿಯಾ ಇರುತ್ತೆ. ಯಾವಾಗ ಭೂಮಿಗೆ ಯಥೇಚ್ಛವಾಗಿ ಸಿಗುತ್ತೆ ಅಂದರೆ ನಿಮಗೆ ಗುಡುಗು ಬರುತ್ತಲ್ಲ, ಮಿಂಚು ಬರುತ್ತಲ್ಲ ಮುಂಗಾರಿನಲ್ಲಿ, ನೀವು ಒಂದು ಕೆಲಸ ಮಾಡಿ, ಹಳದಿಗಾಗಿರುತ್ತೆ ಬೇಸಿಗೆನಲ್ಲಿ ಎಲ್ಲ, ಅದು ಗಿಡ ಮರ ಎಲ್ಲ ಕರೆಕ್ಟಾ. ಮಿಂಚು ಬರಲಿ ಸಾಕು, ಮಳೆ ಬರೋದು ಬೇಡ. ಬರೀ ಮಿಂಚು ಬಂದರೆ, ಗುಡುಗು ಮಿಂಚು ಬಂದರೆ ಅಷ್ಟು ಯೂರಿಯಾ ಭೂಮಿಗೆ ಬಂದ್ಬಿಡುತ್ತೆ. 70% ಯೂರಿಯಾ ಎಲೆ ಮೇಲೆ ಬಿದ್ದುಬಿಡುತ್ತೆ ಭೂಮಿಗೆ. ತಕ್ಷಣ ನೀವು 15 ದಿವಸ ತಿಂಗಳಲ್ಲಿ ಎಲ್ಲ. ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಹಂಗೆ ಹೇಳೋಣ, ಯೂರಿಯಾ ಅಂದ್ರೆ ಏನು ಸರ್? ಯೂರಿಯಾ ಅಂದ್ರೆ ನೀವು ಅಂಗಡಿನಲ್ಲಿ ತರ್ತಿರಲ್ಲ, ಸಾರಜನಕ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅಂಗಡಿಲಿ ಏನು ತರ್ತಿರಲ್ಲ ರಾಸಾಯನಿಕ ಯೂರಿಯಾ, ಅದು ಆಲ್ಟರ್ನೇಟಿವ್ ನ್ಯಾಚುರಲ್ ಆಗಿ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣ ಗೊಬ್ಬರ ಅಂತ ಬಂದಿದೆ. ಯೂರಿಯಾ ಗೊಬ್ಬರ ಅದು ವಾತಾವರಣದಲ್ಲಿ 70% ಇರುತ್ತೆ. ಕೆಲವೊಂದು ಮುಂಗಾರಲ್ಲಿ ಭೂಮಿಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಮುಂಗಾರಲ್ಲಿ ನಿಮ್ಗೆ ಗುಡುಗು ಮಿಂಚು ಬಂದರೆ 70% ಭೂಮಿಗೆ ನ್ಯಾಚುರಲ್ ಆಗಿ ಯೂರಿಯಾ ತಂದು ಹಾಕುತ್ತೆ ಪ್ರಕೃತಿ. ಗುಡುಗು ಮಿಂಚಲ್ಲಿ ಕೂಡ ಅಷ್ಟು ಶಕ್ತಿ ಇದೆ. ಹಾಗಾದ್ರೆ ಗುಡುಗು ಮಿಂಚು ಕೂಡ ಅವಶ್ಯಕ. ಅವಶ್ಯಕ. ನಿಮ್ಮನ್ನು ಅಬ್ಸರ್ವ್ ಮಾಡಿ ಸರಿ, ನಿಮ್ದೆಲ್ಲ ಮುಂಗಾರು ಬಂದಾಗ ಗೊತ್ತಾಯ್ತರಾ? ಇದು ಏನು ಬಳ್ಳಿ ಹೇಳ್ತೀನಿ. ಅವಾಗ 70% ಸಿಗುತ್ತೆ. ಇನ್ನು ಮಧ್ಯಭಾಗದಲ್ಲಿ ನಮಗೆ ಅವಾಗ ಸಾರಜನಕ ಇರಲ್ಲ, ಅಷ್ಟೊಂದು ಕಡಿಮೆ ಆಗ್ತಾ ಇರುತ್ತೆ. ಅವಾಗೇನಾಗುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಭೂಮಿ ಮೇಲೆ ಸಿಗ್ತಕ್ಕಂಥ ದ್ವಿದಳ ಕಾಳು ಇರ್ತವೆ. ದ್ವಿದಳ ಕಾಳು ಅಂತ ಕೇಳಿದಿರಲ್ಲ, ಅಲಸಂಡೆ, ಉದ್ದು, ಅವರೆ, ತೊಗರಿ, ಮತ್ತು ಹೆಸರು, ಇವೆಲ್ಲ ಬರ್ತವೆ ದ್ವಿದಳ ಕಾಳುಗಳು. ಅವೇನು ಮಾಡ್ತವೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಯೂರಿಯಾನ ಸ್ಥಿರೀಕರಿಸ್ತವೆ. ಗಿಡ ಎಲೆ ಮುಖಾಂತರ ಕಾಂಡಕ್ಕೆ ಕಳಿಸಿ ಬೇರ್ ಮುಖಾಂತರ ಗಂಟು ಕಟ್ತವೆ. ನೀವು ನೋಡಿರಬೇಕು, ಉರುಳಿ ಗಿಡ ಮತ್ತು ಅವರೆ ಗಿಡದಲ್ಲಿ ಗಿಡ ಕಿತ್ತರೆ ಗಂಟು ಕಟ್ಟಿರ್ತವೆ ಬೇರಲ್ಲಿ. ಅದು ನೋಡಿಲ್ಲನ್ಸ್ ಅಂತ ಏನೋ ಕರೀತಾರೆ ಇಂಗ್ಲೀಷ್ನಲ್ಲಿ, ನನಗೆ ಇಂಗ್ಲೀಷ್ ಬರಲ್ಲ. ಆ ಗಂಟು ಕಟ್ಟಲ್ಲಿ ಸಾರಜನಕ ಗಂಟುಗಳು ಅವು ಯೂರಿಯಾ. ಆ ಯೂರಿಯಾ ಯಾವಾಗ ಅದಕ್ಕೆ ಭೂಮಿಗೆ ಬಿಡುತ್ತೆ ಅಂದರೆ, ಇಲ್ಲಿ ಎಲೆ ಕಾಯಿ ಇದು ಹೂವಾಗುತ್ತಲ್ಲ, ಕಾಯಿ ಕಟ್ಟುತ್ತಲ್ಲ, ಅವಾಗ ಭೂಮಿನಲ್ಲಿ ಮಿಚೂರ್ ಆಗುತ್ತೆ, ಓಪನ್ ಆಗುತ್ತೆ. ಅದು ನೋಡಿ ಎಷ್ಟು ಪ್ರಕೃತಿ ಕೊಟ್ಟಿದೆ ಅದ್ಭುತವಾಗಿರ್ತಕ್ಕಂಥದ್ದು ಗೊಬ್ಬರನ. ಆಯ್ತಾ? ಅವಾಗೇನಾಗುತ್ತೆ, ಇದೊಂಥರ ಗಿಡ ಫಿರೇರಿಯಾ ಅಂತ ಕರೀತಾರೆ, ಕಾಡು ಹೆಸರು ಇದು. ಇದೇನು ಮಾಡುತ್ತೆ, 50 ಭಾಗ ಸಾರಜನಕನ ಭೂಮಿಗೆ ಕೊಡುತ್ತೆ, ಇನ್ನು 50 ಭಾಗ ನೀರು, ಬಿಸಿಲು ನೇರವಾಗಿ ಬೀಳ್ದಂಗೆ ಭೂಮಿ ತಡೆಗಟ್ಟುತ್ತೆ. ಅವಾಗ ನಮ್ಗೆ 50 ಭಾಗ ನೀರಿನ ಕೊರತೆ, ನೀರೇ ಬೇಕಾಗಲ್ಲ. ಇದು ಎಲ್ಲ ಕಡೆ ಬೆಳೆಯುತ್ತೆ. ಇದು ರಬ್ಬರ್ ತೋಟದಲ್ಲಿ ಆಗ್ತಾ ಇದ್ರು ಮುಂಚೆ, ಅಥವಾ ನೀವು ತಂದು ನೆಟ್ಟಿದ್ದು? ನಾವು ತಂದು ಹಾಕಿದ್ದು, ಬೀಜ ಹಾರಿಸ್ಬಿಟ್ರೆ ಇದು 1 ಎಕರೆನಲ್ಲಿ 1-2 ಗಿಡ ಇದ್ರೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿ ಗೆಣ್ಣಲ್ಲೂ ಗೆಣ್ಣಿಗಿಟ್ಟಾಗ ಯೂರಿಯಾ ಉತ್ಪಾದನೆ ಮಾಡ್ತಾನೆ ಇರುತ್ತೆ. ಎಷ್ಟು ತಿಂಗಳು ಇರುತ್ತೆ ಸರ್ ಇದು? ಸುಮಾರು ವರ್ಷ ಆಗೈತಿ ಇದು ಹಾಕಿ, ತಿಂಗಳಲ್ಲ ಸುಮಾರು ವರ್ಷ ಆಗೈತ್ರಿ. ಇದು ನೋಡಿ ಯಾವ ಥರ ಇರುತ್ತೆ ನೋಡಿ, ಇದ್ರ ಕೆಳಗಡೆ ನೋಡಿ ಎಷ್ಟು ನೀರು ತೇವ ಇದೆ, ನೋಡಿ ಎಷ್ಟು ಪದರ ಇದೆ ಸರ್ ಅದು. ನೋಡಿ ಎಷ್ಟು ಇಲ್ಲಿ ಈಗ ನೋಡಿ ಎಷ್ಟು ತೇವ ಇದೆ ನೋಡಿ, ಮಣ್ಣಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಿದೆ ಸರ್. ಈಗ ಮಳೆ ಬಂದಿರೋ ತರ ಇದೆ. ಹೌದೌದು, ತಂಪು. ಹೌದೌದು. ನೋಡಿ ಆಮೇಲೆ ಸರ್ ಇದ್ರಲ್ಲಿ ಎಷ್ಟು ಹುಳುಗಳಿದೆ, ಎಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು. ಇದೇನ್ ಮಾಡುತ್ತೆ ಅಂದ್ರೆ, ಈ ಸೂಕ್ಷ್ಮ ಜೀವಾಣುಗಳು ಬೇಡವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಾಣು ಕೊಲ್ತಾ ಬರ್ತವೆ. ಇದು ಸಂಖ್ಯೆ ಜಾಸ್ತಿ ಆದಾಗ ಅಂದ್ರೆ ಬಾಡಿನಲ್ಲಿ, ನಿಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಹ್ಯೂಮಿನಿಟಿ ಪವರ್ ಜಾಸ್ತಿ ಮಾಡಿದ್ರೆ
ನಿಮ್ಮ ರೋಗಾಣುಗಳು ಹೊರಗಡೆಯಿಂದ ಬರ್ತಕ್ಕಂಥ ಕೊಲ್ಲ ಶಕ್ತಿ ನಿಮ್ಮ ದೇಹದಲ್ಲೇ ಇರುತ್ತೆ. ಭೂಮಿನಲ್ಲೂ ನಮಗೆ ನ್ಯಾಚುರಲ್ ಆಗಿ ನಾವು ಭೂಮಿ ಬೆಳೆಸಿದಾಗ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ರೋಗ ಬರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳನ್ನು ಕೊಲ್ತಾ ಬರ್ತವೆ. ಈ ಸಂಖ್ಯೆ ಜಾಸ್ತಿ ಮಾಡ್ಬೇಕು ನಾವು. ಯಾವಾಗ ರಾಸಾಯನಿಕ ಬಳಕೆ ಅತಿಯಾದ ಬಳಕೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಜೀವಾಣು ಸತ್ತಾಗ ಬೇಡವಾದ ಸೃಷ್ಟಿ ಆಗುತ್ತೆ, ರೋಗ ಬರುತ್ತೆ. ಮನುಷ್ಯನಿಗೂ ಅದೇ ಭೂಮಿಗೂ ಎರಡೂ ಒಂದೇ, ಅರ್ಥ ಮಾಡ್ಕೋಬೇಕು ನಾವು. ಅದು ಇದು ಕೆಲಸ ಮಾಡುತ್ತೆ. ಯೂರಿಯಾದಿಂದ RCF ಕಂಪ್ನಿಯಿಂದ ಮಂಗಳೂರಿಂದ ಒಬ್ಬರು ಬಂದಿದ್ರು ನೋಡೋದಕ್ಕೆ. ಇದೆಲ್ಲ ನೋಡಿ, ಸರ್ ನಿಮ್ಮ ಡೈರಿ ಕೊಡಿ, ನಾನು ಬರಿಬೇಕು. ಏನು ಬರಿತೀರಾ ಅಂದೆ. ಪ್ರತಿಯೊಬ್ಬ ರೈತನು ಈ ಗಿಡ ಹಾಕಿ ಎಲ್ಲರೂ ಬೆಳೆಸ್ತಾ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನಮ್ಮ ಯೂರಿಯಾ ಫ್ಯಾಕ್ಟ್ರಿನ ಬಂದ್ ಮಾಡ್ಬೋದು ಸರ್ ಅಂತ ಹೇಳಿದ್ರು. ಬರ್ದಿದ್ದಾರೆ, ಡೈರಿ ಇಟ್ಟಿದ್ದೀನಿ ನಾನು. ಅಷ್ಟು ಕೆಲಸ ಮಾಡೋದು ನೋಡಿ. ತಣ್ಣಗಿರುತ್ತೆ, ಇದು ಬೇಸಿಗೆನಲ್ಲೂ ಕೂಲಾಗಿರುತ್ತೆ. ಇದು ನಾವು ಮಾಡ್ತಕ್ಕಂಥ ಕೃಷಿಗಳು. ನಾವು ಬೆಳಗ್ಗೆ ಎದ್ರು ಟ್ಯಾಬ್ಲೆಟ್ಗೂ ಅಂಗಡಿಗೆ ಹೋಗ್ತೀವಿ, ಗೊಬ್ಬರಕ್ಕೂ ಅಂಗಡಿಗೆ ಹೋಗ್ತೀವಿ. ಇದು ಆಗ್ತಾ ಇರೋದು ನಮ್ಮಲ್ಲಿ ಕೆಲಸಗಳು.